ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ, ಅಮರನಾರಾಯಣ ಸ್ವಾಮಿ ಪಾದಾಲು ಗೋವಿಂದೋ, ಆಲಮಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮ ಸ್ವಾಮಿ ಪಾದಾಲು ಗೋವಿಂದೋ, ಭೀಮಲಿಂಗೇಶ್ವರ ಸ್ವಾಮಿ ಪಾದಾಲು ಗೋವಿಂದೋ, ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಪಾರ್ವತಿ ಪತೆ ಹರ ಹರ ಮಹಾದೇವ. ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿವಿಚಾಲ ಭಜಂತು. ಸದ್ಗುರು ಯೋಗಿನಾರಾಯಣರ ಪಾದದಲ್ಲಿ ಆತ್ಮ ಪೂಜೆಯನ್ನು ಮಾಡುತ್ತಾ ಋಷಿ ಪ್ರಭಾಕರ್ ಜಿಯವರ ಮಾನಸಿಕ ಪೂಜೆಯನ್ನು ಮಾಡುತ್ತಾ ವಿಶ್ವ SSY ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚೈತನ್ಯ ಮಹಾಗುರುಜಿಯವರೇ ಮತ್ತು ಎಲ್ಲ ಭಕ್ತಾದಿಗಳೇ, ತಾತಯ್ಯನವರು ಸದ್ಗುರು ಅಂತ ನಾವು ಕರಿತೇವೆ. ಸದ್ಗುರು ಅಂದರೆ ಪರಮಾತ್ಮನಲ್ಲಿ ಐಕ್ಯ ಆಗಿರ್ತಕ್ಕಂಥ ಜೀವ. ಸದ್ಗುರು ಅವನೇ ಪರಮಾತ್ಮ. ಜೀವಾತ್ಮ ಪರಮಾತ್ಮನಲ್ಲಿ ಸೇರಿದಾಗ ಅವನು ಸದ್ಗುರು ಆಗ್ತಾನೆ. ಅವರು ಋಷಿ ಮುನಿಗಳು ಅಂತ ಕರಿತೇವೆ, ಅವರು ಯೋಗಿಗಳು ಅಂತ ಕರಿತೇವೆ, ಅವರು ಕಾಲಜ್ಞಾನಿ ಅಂತ ಕರಿತೇವೆ, ನಾನಾ ಹೆಸರಲ್ಲಿ ನಾವು ಕರಿತೇವೆ. ಸದ್ಗುರುಗಳು ಅವ್ರ ಉಪದೇಶ ಏನು? ಪರಮಾತ್ಮನಲ್ಲಿ ಸೇರಿದಾಗ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಎಲ್ಲ ಧರ್ಮದ ಸಾರವನ್ನು ಶಿಷ್ಯನಿಗೆ ಬೋಧನೆ ಮಾಡಿದ್ದಾನೆ. ಅವನು ಅರ್ಜುನ. ಕಲಿಯುಗದ ಇದು ಹಂತ, ಕೊನೆಯ ಭಾಗ, 4ನೇ ಭಾಗ, ಕೊನೆಯ ಭಾಗದಲ್ಲಿ ಇವಾಗ ತಾತಯ್ಯನವರು ಬಂದಿದ್ದಾರೆ. ಇವರು ಕಾಲಜ್ಞಾನಿಗಳು. ಕಾಲ ಅಂತಂದರೆ ಪರಮಾತ್ಮ. ಕಾಲದ ಬಗ್ಗೆ ಹೇಳಬೇಕಾಗಿದ್ದರೆ ಪರಮಾತ್ಮನೇ ಹೇಳಬೇಕು. ಅವ್ರು ಹೇಳ್ತಾರೆ ಕಾಲಜ್ಞಾನದಲ್ಲಿ, ನಾನು ಯೋಗಿ ನಿದ್ರೆಯಲ್ಲಿದ್ದೆ, ಈಶ್ವರ ಬಂದು ಅಪ್ಪ ಸಮಯ ಬಂದಿದೆ, ಎಲ್ಲ ಮಾನವರಿಗೂ ಈ ಪ್ರಪಂಚದಲ್ಲಿ ಈ ಕಾಲಜ್ಞಾನವನ್ನು ತಿಳಿಸು ಅಂತ ಹೇಳ್ತಾರೆ. ತಾತಯ್ಯನವರು ಹೇಳಿದ್ರು, ಸದ್ಗುರುಗಳು ಸ್ವಾಮಿ ನೀವೇ ಬಂದ್ಬಿಟ್ಟಿದ್ದೀರ, ನೀವೇ ನನಗೆ ನುಡಿಸ್ಬಿಡಿ ಅಂತ. ಅದು ಎಷ್ಟು ಹ್ಯುಮಿಲಿಟಿ ಅನ್ನೋದು, ಎಷ್ಟು ಆ ಒಂದು ಗುರುಗಳ ಬಗ್ಗೆ, ಪರಮಾತ್ಮನ ಬಗ್ಗೆ, ಎಲ್ಲವೂ ಪರಮಾತ್ಮನೇ 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 ಅಂತ ಅವನಿಲ್ಲ, ಅವನು ಬಿಟ್ಟು ಇನ್ಯಾರೂ ಇಲ್ಲ, ಎಲ್ಲವೂ ಅವನೇ, ಅವನ ಬಾಯಿಂದನೇ ಬಂದ್ಬಿಡ್ಲಿ, ನನ್ನ ಬಾಯಿಂದ ಬರೋದು ಅವನ ಬಾಯಿಂದ ಬರೋದು ಎರಡೂ ಒಂದೇ. ಆವಾಗ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಶ್ರೀ ಸದಾಶಿವ ಈಶ ಶ್ರೀಕಂಠ ಪರಮೇಶ ಶಂಕರ ನಂಜುಂಡ ಶರಣು ಶರಣು ಭುಜಗಭೂಷಣ ರುದ್ರ ಭೂಲೋಕನಾಯಕ ಹರ ಹರ ಮಹಾದೇವ ಅಗ್ನಿನೇತ್ರ ಭೃಂಗೀಶ ಪಾಲಾಕ್ಷ ಭೂತಿ ಲೇಪನ ಅಂಗ ಪಾರ್ವತಿ ಹೃದಯೇಶ ಪರಮಪುರುಷ ತುದ ಮೊದಲು ನೇ ನೆರುಗ ತುದ ಕಾಲ ಜ್ಞಾನಂಬು ಪಲಿಕಿಂಚುವಾಡು ನೀವೇ. ಕಾಲ ಪಕ್ಕು ಮಗ, ಖಂಡಿತ ಮಗ. ಈ ರೀತಿಯಾಗಿ ಹೇಳು ಅಪ್ಪ, ಖಂಡಿತವಾಗಿ ಬರ್ತದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆ ಪರಮಾತ್ಮ ಬಾಯಿಂದ ಬಂದ್ಬಿಟ್ಟಿದೆ. ಯಾರು ಪರಮಾತ್ಮನ ಬಾಯಿಂದ ಬಂದಾಗ ಅದೇ ಸತ್ಯ. ಅಂಥ ನುಡಿಯನ್ನು ತಾತಯ್ಯನವರು ಗುರುವಾಗಿ ನಮಗೆಲ್ಲವನ್ನೂ ಬೋಧನೆ ಮಾಡಿದ್ದಾರೆ. ಎಂಥ ಬೋಧನೆ? ಆತ್ಮ ಬೋಧನೆ.
ಆತ್ಮ ಅಂದರೆ ಏನು? ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ. ಪರಮಾತ್ಮ ಒಬ್ಬನೇ, ಜೀವಾತ್ಮ ಎಷ್ಟು ಕೋಟಿ ಕೋಟಿ, ಎಲ್ಲಿ ಪರಮಾತ್ಮ ಎಷ್ಟು ಸೃಷ್ಟಿಯನ್ನು ಮಾಡಿದ್ದಾನೋ ಅವೆಲ್ಲ ಜೀವಾತ್ಮ. ನೀನು ಜೀವಾತ್ಮನೇ, ಇಲ್ಲೆಲ್ಲ ಇರೋದು ಎಲ್ಲರೂ ಜೀವಾತ್ಮನೇ, ಎಲ್ಲ ಬೇರೆ ಬೇರೆನೇ, ಯಾವ ಒಂದೇನೂ ಇಲ್ಲ. ಈ ಜೀವ ಆತ್ಮ ಅಂತ ನಾವು ಕರಿತೇವೆ. ಯಾಕೆ? ಪರಮಾತ್ಮ ಸೃಷ್ಟಿಯನ್ನು ಮಾಡಿದಾಗ, ನಮ್ಮ ಜೀವ ಯಾವಾಗ ಸೃಷ್ಟಿಯನ್ನು ಮಾಡ್ದ? ಯಾವತ್ತು ಈ ಬ್ರಹ್ಮಾಂಡ ಸೃಷ್ಟಿ ಆಯಿತೋ ಆವತ್ತು ನಮ್ಮ ಎಲ್ಲ ಜೀವಗಳನ್ನು ಸೃಷ್ಟಿಯನ್ನು ಮಾಡಿದ್ದಾನೆ. ಮಾಡಿದಾಗ ನಮ್ಮ ಜೀವ, ಆತ್ಮ ಅಂದರೆ ಒಂದು ಅಂಡ, ಅದನ್ನು ಇದರಲ್ಲಿ ನನ್ನ ಜೀವದಲ್ಲಿ ಸೇರಿಸ್ಬಿಟ್ಟಿದ್ದಾನೆ. ಅದು ಜೀವ ಆತ್ಮ, ಕಣ್ಣಲ್ಲಿ ಕಾಣದೇ ಇರುವಂಥದ್ದು. ಅಂಥ ಆತ್ಮ ಯಾವಾಗ ಜೀವದಲ್ಲಿ ಸೇರಿಸ್ತಾನೋ ಜೀವಾತ್ಮ ಆಯಿತು. ಅಂದರೆ ನಾವೆಲ್ಲರೂ ಏನೇನು ಯಾರ್ಯಾರು ಇದ್ದೇವೋ ಎಲ್ಲ ನಮ್ಮ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಜೀವ ಆತ್ಮ, ನಮ್ಮ ಜೀವದಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದಾನೆ ಅಂತ ಹೇಳಿದ ಮೇಲೆ ಏನಪ್ಪ ಅವನ ಗುರಿ? ಯಾತಕ್ಕೆ ಎಲ್ಲರಿಗೂ ಜೀವಾತ್ಮ, ಎಲ್ಲ ಜೀವದಲ್ಲೂ ಅವನಿದ್ದಾನೆ? ಅವನು ಏನು ಉದ್ದೇಶ? ಆ ಲೀಲೆಯಲ್ಲಿ ಅವನು ಹೇಳ್ತಾನೆ, ಅಪ್ಪ ಸೃಷ್ಟಿಯನ್ನು ಮಾಡಿದ್ದೇನೆ, ಬಿಟ್ಟಿದ್ದೇನೆ. ಯಾರು ಅವರು ಅರಿವು ನಾನಿದ್ದೇನೆ, ಪರಮಾತ್ಮ ಇದ್ದಾನೆ ಅಂತ ಯಾರು ಅರಿವು ಮಾಡ್ಕೊಂಡಿರ್ತಾರೋ ಅವರು ಮಾತ್ರ ನನ್ನ ಹತ್ರ ಬರಬಹುದು. ಎಲ್ರಿಗೂ ಬರೋದು ಸಾಧ್ಯವಿಲ್ಲ. ಆ ಜೀವ ಪರಮಾತ್ಮ ಇದ್ದಾನೆ ಅಂತ ಅರಿವು ಆದ ಮೇಲೆ ಏನು ಮಾಡ್ತಾನೆ ಅವನು? ನನ್ನ ಗುರಿ ಏನು? ನಾನು ಪರಮಾತ್ಮನಲ್ಲಿ ಸೇರಬೇಕು, ಪರಮಾತ್ಮನಲ್ಲಿ ಸೇರಬೇಕು, ನಾನು ಪರಮಾತ್ಮನಲ್ಲಿ ಐಕ್ಯ ಆಗಬೇಕು, ಹುಟ್ಟು ಸಾವಿನ ಗೆಲ್ಲಬೇಕು, ಜನನ ಮರಣಾದಿಗಳನ್ನು ದಾಟಬೇಕು, ಶಾಶ್ವತವಾಗಿ ಪರಮಾತ್ಮನಲ್ಲಿ ಇರಬೇಕು ಅಂತ ಒಂದು ಚಿಂತನೆ ನಮ್ಮಲ್ಲಿ ಮೂಡಿ ಬರಬೇಕು ಅಂತ ಆ ಜೀವ ಆತ್ಮ ಇದ್ದಾನೆ. ಎಲ್ಲ ಸೃಷ್ಟಿಯಲ್ಲೂ ಕೂಡ ಒಂದು ಈ ಬ್ರಹ್ಮಾಂಡದಲ್ಲಾಗಲಿ ಎಲ್ಲ 1000 ಬ್ರಹ್ಮಾಂಡಗಳು ಏನಿದ್ದಾವೆ ಎಲ್ಲ ಸೃಷ್ಟಿಯಲ್ಲೂ ಕೂಡ ಒಂದು ಕಡೆ ಒಂದು ಜೀವ ಆತ್ಮ ಇಲ್ಲದೆ ಇರತಕ್ಕಂಥ ಒಂದು ಜೀವ ಇಲ್ಲ. ಎಲ್ಲ ಜೀವದಲ್ಲೂ, ಬ್ರಹ್ಮಾಂಡದಲ್ಲೂ, ಪ್ರಕೃತಿನಲ್ಲೂ ಕೂಡ ಆ ಜೀವ ಇದೆ. ಅಂದರೆ ಸೃಷ್ಟಿಕರ್ತ ಅವನೊಬ್ಬನೇ, ಅವನೇ ಪುರುಷ ಅಂತ ನಾವು ಕರಿತೀವಿ. ತಾತಯ್ಯನವರು ಹೇಳ್ತಾರೆ, ಏನಪ್ಪ ಅವನು ಪುರುಷ. ಇವಾಗ ನಾವೆಲ್ಲ ಜೀವಾತ್ಮಗಳು. ಇವಾಗ ನಮ್ಮ ಸ್ವಲ್ಪ ಹೊತ್ತಿನ ಕಾಲ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡೋಣ. ನಾನು ಈ ಜೀವಾತ್ಮ ಎಲ್ಲಿದ್ದಾನೆ? ನನ್ನ ಹೃದಯದಲ್ಲಿದ್ದಾನೆ ಆತ್ಮ. ಇದಕ್ಕೆ ಹುಟ್ಟು ಸಾವಿದೆಯೋ? ಈ ಜೀವಕ್ಕೆ ಹುಟ್ಟು ಸಾವು ಇಲ್ಲ. ಮತ್ತೆ ಏನು ಸ್ವಾಮಿ, ನಾವು ಸಾಯೋದಿಲ್ವೋ? ಈ ದೇಹ ಬೇರೆ, ಜೀವ ಬೇರೆ, ಎರಡು ಬೇರೆ ಇದ್ದಾವೆ. ಜೀವಕ್ಕೂ ಮತ್ತು ದೇಹಕ್ಕೂ ಸಂಬಂಧ ಇಲ್ಲ. ಇದು ಏನಿದು ಅರ್ಥ? ಈ ದೇಹದಲ್ಲಿ ಯಾವಾಗ ಈ ಜೀವ ಸೇರ್ತದೋ ಆ ಕರ್ಮದ ಪ್ರಕಾರವಾಗಿ ಆವಾಗ ಆ ಜೀವದಲ್ಲಿ ಇದ್ದು ಆ ಕರ್ಮದ ಏನೇನು ಆಗಬೇಕಾಗಿದೆಯೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಸಮಯ ಬಂದಾಗ ಆ ಜೀವ ಬಿಟ್ಟು ಹೋಗ್ತದೆ, ಈ ದೇಹ ಹೊಟ್ಟೋಗ್ಬಿಡ್ತದೆ.
ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಮತ್ತೆ ಇಲ್ಲಿ ನಾವು ಸಂಸಾರದಲ್ಲಿದ್ದೇವೆ, ಯಾವ ಸಂಬಂಧವೂ ಇಲ್ಲವೋ? ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ. ತಾತಯ್ಯನವರು ಹೇಳ್ತಾರೆ, ಮತ್ತೆ ಇದೇನು ಸಂಬಂಧ ಇದು? ಈ ಸಂಬಂಧ ನಮ್ಮ ಕರ್ಮದ ಫಲವಾಗಿ ಆ ಕರ್ಮದ ಇದರಲ್ಲಿ ನಾವು ಬಂದು ಆ ಒಂದು ಸಂಸಾರದಲ್ಲಿ ಹುಟ್ಟುತ್ತೇವೆ. ಹಿಂದಿನ ಜನ್ಮದಲ್ಲಿ ಏನೇನು ನಾವು ಮಾಡಿದ್ದೇವೋ ಅವೆಲ್ಲ ಕರ್ಮದ ಫಲದಿಂದ ನಾವು ಆ ಸನ್ನಿವೇಶದಲ್ಲಿ, ಆ ಊರದಲ್ಲಿ, ಆ ಮನೆಯಲ್ಲಿ ನಾವು ಹುಟ್ಟುತ್ತೇವೆ. ಹುಟ್ಟುವಾಗ ಒಬ್ರು ತಂದೆ ಆಗ್ತಾರೆ, ಒಬ್ರು ತಾಯಿ ಆಗ್ತಾರೆ, ಒಬ್ರು ಗಂಡ ಆಗ್ತಾನೆ, ಒಬ್ರು ಹೆಂಡತಿ ಆಗ್ತಾರೆ, ಒಬ್ರು ಮಕ್ಕಳಾಗ್ತಾರೆ. ಇದೆಲ್ಲ ಅವ್ರವ್ರ ಕರ್ಮದಲ್ಲಿ ಏನೇನು ಆಗಬೇಕಾಗಿದೆಯೋ ಎಲ್ಲ ಒಗ್ಗೂಡಿ ಇದೆಲ್ಲ ಆ ಮನೆಯಲ್ಲಿ ಇವರೆಲ್ಲ ಹುಟ್ಟುತ್ತಾರೆ. ಕರ್ಮ ಆದಮೇಲೆ ಅವ್ರವ್ರ ಪಾಡು ಅವ್ರವ್ರು ಹೋಗ್ತಾರೆ. ಯಾವ ಸಂಬಂಧವೂ ಇಲ್ಲ. ಹೋಗೋವಾಗ ಯಾರಾದರೂ ಗಂಡ ಸತ್ತಿರುವಾಗ ಹೆಂಡತಿ ಬಂದು ಬಾ ಅಮ್ಮ ನಾನು ಬರ್ತೇನೆ ನಿನ್ನ ಹಿಂದೆ ಅಂತ ಹೇಳ್ತಾಳೋ? ಗಂಡ ಏನಾದರೂ ಹೇಳ್ತಾನೋ? ಮಕ್ಕಳೇನಾದರೂ ಹೇಳ್ತಾರೋ? ಯಾರೂ ಹೇಳೋದಿಲ್ಲ. 12 ದಿನ ಆದಮೇಲೆ ನಮ್ಮ ಪಾಡು ನಮ್ಮದು, ನಾವು ಅದನ್ನು ಮರೆತು ಆ ದೇಹ ಹೋಯ್ತು, ತಿರ ಬರ್ತದೋ ಇಲ್ಲ. ಇದೇ ಸತ್ಯ, ಇದೇ ಜೀವನದ ಸತ್ಯ. ಇಂಥ ಸತ್ಯವನ್ನ ನಾವು ಯಾವ ರೀತಿಯಾಗಿ ನಾವು ನೋಡಬೇಕು? ನನ್ನ ಅನುಭವ ಏನು? ನನ್ನ ಅನುಭವ ಅದನ್ನು ಹೇಳ್ತೇನೆ. ಒಂದು ದಿನ ಬೆಳಿಗ್ಗೆ ಸಾಮಾನ್ಯವಾಗಿ 5:30, 6 ಗಂಟೆಗೆ ನನ್ನ ಮನೆಯಲ್ಲೇ ಒಂದು ಬೇಕಾದಷ್ಟು ಎಲ್ಲ ಮರಗಳಿದ್ದಾವೆ, ಅಲ್ಲಿ ಸುತ್ತನೂ ನಾನು ವಾಕಿಂಗ್ ಮಾಡ್ಕೊಂಡು ಬರ್ತೇನೆ. ಒಂದು ದಿನ ಹೋಗ್ತಾ ಇದ್ದೆ, ಎಲ್ಲ ಒಂದು ಎಲೆ ಬೀಳ್ತಾ ಇತ್ತು. ಏನಿದು ಇಷ್ಟೊಂದು ಎಲೆ ಬೀಳ್ತಾ ಇದೀವಲ್ಲ ಅಂತ ನಾನು ಮೇಲೆ ನೋಡಿದ್ರೆ ಒಂದು ರೆಂಬೆನಲ್ಲಿ 5 ನಿಮಿಷದಲ್ಲಿ ಎಲ್ಲ ಎಲೆನೂ ಬಿದ್ದೋಯ್ತು. ನಾನು ನೋಡಿದೆ, ಎಂಥ ಆಶ್ಚರ್ಯ ಇದು! ಏನಾದರೂ ಇಷ್ಟು ಬಿದ್ದಿದವಲ್ಲ, ಈ ಎಲೆ ಏನಾದರೂ ವಾಪಸ್ ಹೋಗ್ತದೋ? ಇಲ್ಲ. ಎಂಥ ಇದಪ್ಪ, ಎಂಥ ಗೋಚರವಾಯ್ತಿದು. ಹುಟ್ಟುವಾಗ ಆ ಇದರಲ್ಲಿ ಹುಡ್ತೇವೆ, ಆ ಒಂದು ರೆಂಬೆ, ಅದೇ ರೆಂಬೆದಲ್ಲಿ ಹುಡ್ತೇವೆ, ಬೆಳೀತದೆ, ಚೆನ್ನಾಗಿ ಹಸಿರಾಗ್ತದೆ ಎಲೆ. ಆಮೇಲೆ ಬರ್ತಾ 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 ಹಳದಿ ಆಗ್ತದೆ, ಆಮೇಲೆ ಬಿದ್ದೋಗ್ತದೆ, ಎಲ್ಲವೂ ಬಿದ್ದೋಗ್ತದೆ. ತಿರ್ಗಾ ಯಾವ ರಂಬೆಗೆ ಬರ್ತದೋ ಆ ರಂಬೆನೂ ಹೋಯ್ತು, ನೀನು ಹೋದೆ, ಎಲೆನೂ ಹೋಯ್ತು, ಎಲ್ಲನೂ ಹೋಯ್ತು. ಮತ್ತೆ ಇಂಥ ಒಂದು ಇದರಲ್ಲಿ ನಾನು ಯಾವತ್ತಾದರೂ ಹುಡ್ತನೋ? ಇಲ್ಲ. ಮತ್ತೆ ಏನು ಈ ಸಂಬಂಧ? ನನಗೂ ಗೋಚರ ಆಯಿತು, ಇದೆಲ್ಲ ಮಾಯಾ ಪ್ರಪಂಚ. ಇದೇ ಮಾಯಾ ಪ್ರಪಂಚ ಅಂತ ನಾವು ಹೇಳೋದಕ್ಕೆ ಯಾಕೆ? ಈ ಒಂದು 60 ವರ್ಷನೋ 70 ವರ್ಷನೋ ಎಲ್ಲಿರ್ತೀವೋ ಆ ಒಂದು ಪ್ರಪಂಚದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ, ಆ ಕರ್ಮದಲ್ಲಿ ನಾನು ಹುಟ್ಟಿದ್ದೇನೆ. ಹೋಗುವಾಗ ಇದೆಲ್ಲ ಬಿಟ್ಟು ಹೋಗ್ತೇನೆ. ನಾನು ಏನು ಸಂಪಾದನೆಯನ್ನು ಮಾಡಿದ್ದೇನೆ? ಅದೇ ಆ ಗೋಚರ ಕೊಡೋನು ಯಾರು? ಆ ಗೋಚರವನ್ನ ಅರಿವು ಮಾಡೋದು ಹೆಂಗೆ? ಸಾಧನೆ ಮಾಡೋದು ಹೆಂಗೆ? ಇದಕ್ಕೆ ತಾತಯ್ಯನವರು ಹೇಳ್ತಾರೆ, ಅನಂತ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ಎಷ್ಟೋ ಜನ್ಮಗಳು, 84 ಲಕ್ಷ ಯೋನಿ ಅಂತಾರೆ. ಯಾರು ನಮ್ಮ ಸೂರ್ಯಮಂಡಲದ ಈ ಒಂದು ಇದರಲ್ಲಿ 84 ಲಕ್ಷ ಯೋನಿಗಳ ಇದು ಜೀವ ಇದ್ದಾವೆ. ತಾತಯ್ಯನವರು ಅಂತಾರೆ, ಈ
ಸೂರ್ಯಮಂಡಲ ನಮ್ಮ ಬ್ರಹ್ಮಾಂಡದಲ್ಲಿದೆ. ಈ ಬ್ರಹ್ಮಾಂಡದಲ್ಲಿ ಅವರು ಋಷಿ ಮುನಿಗಳು ಅವ್ರು ಹೇಳ್ತಾರಪ್ಪ, ಈ ಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಜೀವರಾಶಿಗಳು ಇದ್ದಾವೆ, ಅದರಲ್ಲಿ ಮಾನವ ಜನ್ಮ ಶ್ರೇಷ್ಠ. ಇಂಥ ಒಂದು 100 ಸೂರ್ಯಮಂಡಲ ಈ ನಮ್ಮ ಬ್ರಹ್ಮಾಂಡದಲ್ಲಿ ಇದೆ, ಅಲ್ಲೂ ನಮ್ಮ ಮಾನವ ಜನ್ಮ ಇದೆ. ನೀನು ನೋಡಿಲ್ಲ. ಅವರು ಋಷಿ ಮುನಿಗಳು ಅವ್ರು ಹೇಳ್ತಾರೆ, ಈ ಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ಅಂದರೆ ಎಲ್ಲ ಜೀವರಾಶಿಗಳು ಇದೆ, ಮಾನವ ಜನ್ಮನೂ ಇದೆ. ತ್ರೇತಾಯುಗದಲ್ಲಿ ಸತ್ಯಯುಗದಲ್ಲಿ ಇವರೆಲ್ಲರೂ ಹೋಗ್ಬಿಟ್ಟು ಬರ್ತಾ ಇದ್ರು. ಇದೇ ನಮ್ಮ ಭಾಗವತ. ಯಾತಕ್ಕೆ ಭಾಗವತ ಓದಬೇಕು ಅಂತಂದರೆ ಈ ಕಥೆಗಳನ್ನು ಹೇಳ್ತಾ ಬರ್ತಾರೆ. ಎಲ್ಲರೂ ಬೇರೆ ಬೇರೆ ಇದಕ್ಕೆಲ್ಲ ಹೋಗಿ ಬರ್ತಾ ಇದ್ರು. ಬ್ರಹ್ಮಾಂಡದಲ್ಲಿ ದೇವತೆಗಳು ಹೋಗ್ತಾ ಇದ್ರು, ದೇವತೆಗಳು ಬರ್ತಾ ಇದ್ರು, ನೀನು ಹೋಗ್ತಾ ಇದ್ದೆ. ಯಾವ ರೀತಿಯಾಗಿ ರಾಕ್ಷಸರು ಬಂದ್ಬಿಟ್ಟು ನಾವು ಈ ಬ್ರಹ್ಮಾಂಡ ಎಲ್ಲ ನಾವು ಬಲವಾಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು, ನಾವು ಗೆಲ್ಲಬೇಕು ಅಂತ ಈ ಯುದ್ಧಗಳು ಬ್ರಹ್ಮಾಂಡದಲ್ಲೂ ಆಗಿದೆ. ನಮಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ, ನಾವು ಮರೆತು ಬಿಟ್ಟಿದ್ದೇವೆ. ಇದು ಕಲಿಯುಗ. ಅಂಥ ಜ್ಞಾನವಂತರು ನಮ್ಮಲ್ಲಿ ಇಲ್ಲ. ಅದರಿಂದಾಗಿ ಈ ಒಂದು ಕಲಿಯುಗದಲ್ಲಿ ನಮ್ಮ ಹೆಂಗಿದಾವಪ್ಪ ಈ ಜೀವ, ಅದಕ್ಕೆ ಒಂದು ಭಾರಿ ಚೆನ್ನಾಗಿ ಹೇಳ್ತಾರೆ ತಾತಯ್ಯನವರು. ಒಂದು ಮೇಕೆ ಹುಲ್ಲನ್ನು ತಿಂತಾ ಇರ್ತದೆ. ತಿಂತಾ ಇರುವಾಗ ಭಾರಿ ಸಂತೋಷವಾಗಿರ್ತದೆ. ಮಾನವ ಅವನು ಅಷ್ಟೇ, ಅಲ್ಲಿ ನೋಡ್ತಾನೇ ಇದ್ದಾನೆ, ಭಾರಿ ಸಂತೋಷವಾಗಿದ್ದಾನೆ. ಯಾಕೆ? ಅವನು ಏನೇನು ಬೇಕೋ ಎಲ್ಲನೂ ಸಿಗ್ತಾ ಇದೆ, ಇಷ್ಟೇ ಪ್ರಪಂಚ ಅಂತ ತಿಳ್ಕೊಂಡಿದ್ದಾನೆ. ಅವನು ತಲೆ ತೆಗ್ಗಿದ್ದಾನೆ, ಮ್ಯಾಗಡೆ ನೋಡಿಲ್ಲ. ಇದೇ ಸತ್ಯ ಅಂತ ತಿಳ್ಕೊಂಡಿದ್ದಾನೆ. ನಾವು ಮೇಕೆನೆ, ನಾವು ಒಂದು ಪ್ರಾಣಿ. ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯಾತಕ್ಕೆ? ಚಿಂತನೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಪರಮಾತ್ಮ ಯಾತಕ್ಕೆ ಈ ಮಾನವ ಜನ್ಮಕ್ಕೆ ಕೊಟ್ಟಿದ್ದಾನೆ? ಅವನ ಒಂದು ದೃಷ್ಟಿಯಲ್ಲಿ ಅದೇ ಆತ್ಮಬೋಧಾಮೃತ. ಈ ಅಮೃತವನ್ನು ಕೊಡ್ತಾ ಇದ್ದೇನೆ. ಯಾರಿಗೆ? ಮಾನವ ಜನ್ಮಕ್ಕೆ ಅಮೃತವನ್ನು ಕೊಡ್ತಾ ಇದ್ದೇನೆ. ಹುಟ್ಟು ಸಾವಿನ ಗೆಲ್ಲೋದಕ್ಕೆ ಅಮೃತವನ್ನು ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತ. ಈ ಜನ್ಮದಲ್ಲಿ ಮಾತ್ರ ನನ್ನ ಹತ್ರ ಬರ್ಬೋದು, ಇನ್ನು ಬೇರೆ ಜನ್ಮದಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ ಅಂತಂದ್ಬಿಟ್ಟು. ಅಮೃತ ಅಂದ್ರೆ ಏನು? ಹುಟ್ಟು ಸಾವಿನ ಗೆಲ್ಲುವಂತಹದ್ದು, ಪರಮಾತ್ಮನಲ್ಲಿ ಇರುವಂತಹದ್ದು, ಶಾಶ್ವತವಾಗಿ ಸಂತೋಷದಲ್ಲಿ ಇರುವಂತಹದ್ದು, ಅದೇ ಅಮೃತ. ಅಂತ ಅಮೃತವನ್ನ ಕೊಡ್ತಾ ಇದ್ದೇನೆ ಮಾನವ ಜನ್ಮಕ್ಕೆ ಅಂತಂದ್ರು. ಇಂಥ ಒಂದು ಅದ್ಭುತವಾದಂಥ ಅಮೃತವನ್ನ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಅಜ್ಞಾನದಿಂದ ಪರಮಾತ್ಮ ನನ್ನಲ್ಲಿದ್ದಾನೆ ಅಂತ ಅರಿವು ಆಗದೆ ಎಲ್ಲ ಆಸೆ ಪಾಸೆನಲ್ಲಿ ನಾವು ಇಲ್ಲೇ ಕುತ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದೇ ಸತ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾವ ರೀತಿ ಮೇಕೆ ಆ ಹುಲ್ಲನ್ನು ತಿಂತಾ ಇದೆಯೋ ಇದೇ ಸತ್ಯ, ಇದೇ ಒಂದು ಇದು, ಇದಕ್ಕಿನ್ನ ನಾನು ಸಂತೋಷ ಇನ್ಯಾವ್ದು ಬೇಕು ನನಗೆ ಅಂತ ತಿಳ್ಕೊಂಡಿದ್ದಾನೆ. ಅವನೇ ಅಜ್ಞಾನಿ. ಅಂತ ಅಜ್ಞಾನಿ ಆಗಿರ್ತಕ್ಕಂಥ ಅವನ ಜೀವದಲ್ಲಿ ಪರಮಾತ್ಮ ಇದ್ದಾನೆ, ಆ ಜೀವ ನಿನ್ನಲ್ಲೇ ಇದ್ದಾನೆ, ಪರಮಾತ್ಮ ನಿನ್ನಲ್ಲೇ ಇದ್ದಾನೆ ಅಂತ ಅರಿವು ಆಗಬೇಕಾಗಿದ್ದರೆ
ಯಾರಪ್ಪ ಹೇಳಬೇಕು? ಗುರು ಇದನ್ನು ಹೇಳಬೇಕು. ಎಂಥ ಗುರು ಹೇಳಬೇಕು? ಯಾರು ಆತ್ಮವನ್ನ ಅನುಭವಿಸಿದ್ದಾರೋ, ನೋಡಿದ್ದಾರೋ ಅವರು ಹೇಳಬೇಕು. ಯಾರು ಯಾರು ಆತ್ಮವನ್ನ, ಅವನ ಆತ್ಮವನ್ನ ನೋಡಿ ಆ ಜೀವಾತ್ಮವನ್ನ ಪರಮಾತ್ಮ ಸೇರಿ ಆ ಅನುಭವವನ್ನ ಹೇಳಬೇಕು. ಅದೇ ಅಮೃತ ಅಂತ ಅವರು ಅನುಭವದಿಂದ ಕೊಟ್ಟಿರ್ತಕ್ಕಂಥ ಅಮೃತ ಅಂತ ಹೇಳ್ತಾರೆ. ಇವಾಗ ಗುರುಗಳು ಉಪದೇಶವನ್ನು ಮಾಡುವಾಗ ಯಾಕೆ ಗುರು ಬೇಕು ನಮಗೆ? ಒಂದು ಪ್ರಶ್ನೆ ಬರ್ತದೆ. ಇವಾಗ ಒಂದು ಕಥೆ ಹೇಳ್ತೇನೆ. ಒಂದು ಅರಣ್ಯ ಇದೆ, ದೊಡ್ಡ ಅರಣ್ಯ. ಬೇಕಾದಷ್ಟು ಪ್ರಾಣಿಗಳಿದ್ದಾವೆ. ಎಲ್ಲ ತಾಮಸ ಗುಣ, ರಜಸ್ ಗುಣ, ಸತ್ವಗುಣ ಎಲ್ಲ ಪ್ರಾಣಿಗಳು ಇದ್ದಾವೆ ಅಲ್ಲಿ. ನದಿಯೂ ಇದೆ. ಎಲ್ಲ 3 ಗುಣದ ಪ್ರಾಣಿಗಳು ಇದ್ದಾವೆ ಆ ನದಿಯಲ್ಲಿ. ತದನಂತರ ಒಂದು ಮೇರು ಪರ್ವತ ಇದೆ. ನಾವು ಜೀವ ಇನ್ನ ದಾಟಬೇಕು, ಹೋಗ್ಬೇಕು. ಆ ಒಂದು ದೊಡ್ಡ ಅರಣ್ಯದ ಇದು ಹೋಗುವಾಗ 100 ದಾರಿಗಳಿದ್ದಾವೆ. 100 ದಾರಿ. ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು? ನಾನು ಇರೋದು ಒಬ್ಬನು, ಯಾರು ಸ್ನೇಹಿತರಿಲ್ಲ, ನನ್ನ ಹೆಂಡತಿ ಬರ್ತಾ ಇಲ್ಲ, ನನ್ನ ಗಂಡ ಬರ್ತಾ ಇಲ್ಲ, ನನ್ನ ತಂದೆ ಬರ್ತಾ ಇಲ್ಲ, ನನ್ನ ಮಕ್ಕಳು ಬರ್ತಾ ಇಲ್ಲ. ನಾನು ಒಬ್ಬನೇ ಹೋಗ್ತಾ ಇದ್ದೇನೆ. ಯಾಕೆ? ನನ್ನ ಅರಿವು ಏನು? ಆ ಪರಮಾತ್ಮ ಇದ್ದಾನೆ, ನಾನು ಹೋಗಬೇಕು ಅಂತ ಹೋಗ್ತಾ ಇದ್ದಾನೆ. ಹೋಗುವಾಗ 100 ದಾರಿಗಳಿದ್ದಾವೆ. ಯಾವುದಾದ್ರು ಒಂದು ದಾರಿನಲ್ಲಿ ಹೋದರೆ ಇನ್ನು ಬರ್ತದೆ, ತಾಮಸ ಗುಣ ಪ್ರಾಣಿಗಳು ಬರ್ತಾವೆ, ನೀನು ಬಿಡ್ತದೆಯೋ? ಸಾಧ್ಯವೋ ದಾಟೋದಿಕ್ಕೆ? ಒಂದು 300 ಮೈಲಿ ದೂರ ಹೋಗ್ಬೇಕಾಗಿದ್ರೆ ನಡ್ಕೊಂಡು ಸಾಧ್ಯವೋ ನಿನಗೆ? ಅಂತೂ ಘೋರವಾಗಿರ್ತಕ್ಕಂಥ ಆ ಇರೋವಾಗ ಏನು ಮಾಡ್ತೀಯ ನೀನು? ಅದಕ್ಕೆ ಒಬ್ಬ ಯಾರಾದರೂ ಬಂದು, ಸ್ವಾಮಿ ನೀವು ಏನೋ ದಾಟ್ಬೇಕಂತಿದ್ದೀರಿ, ನನಗಿದೆಲ್ಲ ಅನುಭವ ಗೊತ್ತಿದೆ, ಈ ಕಾಡು ನಾನೆಲ್ಲ ನೋಡಿದ್ದೇನೆ, ಯಾವ್ಯಾವ ಪ್ರಾಣಿ ಎಲ್ಲೆಲ್ಲಿದ್ದಾವೆ ಅಂತ ನನಗೆ ಗೊತ್ತಿದೆ, ಅನುಭವದಲ್ಲಿ ನಾನು ನೋಡಿದ್ದೇನೆ, ನಾನು ಆ ಅನುಭವದಿಂದ ನಾನು ಬಂದಿದ್ದೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕೇಳ್ತಾನೆ. ಕರ್ಕೊಂಡು ಹೋಗುವಾಗ ಅಲ್ಲಿ ಎಲ್ಲೋ ಈ ಕಡೆ ಆ ಕಡೆ ಈ ಕಡೆ ಕರ್ಕೊಂಡು ಹೋಗಿ ಎಲ್ಲ ಕೊನೆ ಆ ಒಂದು ನದಿ ಹತ್ತ ಬರ್ತೇವೆ. ಏನಪ್ಪ ಇಲ್ಲಿ ಏನು ಇಲ್ಲ ಏನು ಯೋಚನೆ ಮಾಡಬೇಡಿ, ಇಲ್ಲಿ ಅಷ್ಟು ಹಾಲ ಇಲ್ಲ, ಯಾವ ತಾಮಸ ಗುಣದ ಪ್ರಾಣಿಗಳು ಇಲ್ಲ, ಇಲ್ಲಿ ಮೊಸಳೆಗಳು ಇವು ಯಾವುದೂ ಇಲ್ಲ, ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ. ಸುಲಭವಾಗಿ ಆ ನದಿ ದಾಟಿದ್ದಾನೆ, ಆ ಕಡೆ ಹೋಗಿದ್ದಾನೆ. ಅಪ್ಪ ಆವಾಗ ಹೇಳ್ದ, ನೋಡು ಮೇರು ಪರ್ವತ ಇದೆ, ಅದೇ ಪರಮಾತ್ಮ, ಹೋಗಪ್ಪ. ಯಾರು ಸ್ವಾಮಿ ನೀವು? ನಾನೇ ಅವನೇ ಅಪ್ಪ, ನಾನು ಗುರು. ಏನೋ ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ನನ್ನ ನಂಬಿದ್ದೆ, ನೀನು ನನ್ನ ಚಿಂತನೆ ಮಾಡ್ತಾ ಇದ್ದೆ, ನಾನು ಬಂದ್ಬಿಟ್ಟಿದ್ದೇನೆ, ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ಗುರು ಇವಾಗ ನಮಗೆ ಕಲಿಯುಗ ಏನು ಬೇಕಾಗಿದೆ? ನಮಗೆ ನಾವೆಲ್ಲ ಕರ್ಮಗಳಿದ್ದೇವೆ, ಇದೆಲ್ಲ ಜ್ಞಾನ ಇವೆಲ್ಲ ಇಲ್ಲಿ ಸ್ವಾಮಿ ಬೇಕಾದಷ್ಟಿದ್ದಾವೆ, ಬಿಟ್ಬಿಡಿ. ಕರ್ಮ ದಾಟೋದೇ ನಮ್ಮ ಕೈನಲ್ಲಿ ಆಗಿಲ್ಲ. ಈಗ ನಾವೆಲ್ಲ ಯಾಕೆ ಪರಮಾತ್ಮ ನೋಡೋದು? ಸ್ವಲ್ಪ ಇಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಬೇಕಾದಷ್ಟು ಜ್ಞಾನ ಇದೆ, ಇದನ್ನೇ ನಾವು ಇನ್ನೂ ದಾಟೋದಕ್ಕೆ ಸಾಧ್ಯವಿಲ್ಲ. ನಾವು ಏನು ಮಾಡೋರಿದ್ದೇವೆ? ನಾವು ಈ ಕರ್ಮ ಇದೆಯಲ್ಲ, ಕರ್ಮ ಹೆಂಗೆ ನಾವು ಅದು ತೆಗೆದಾಕೋದು? ಎಲ್ಲಿಂದ ಬಂದಿದೆ?
ಎಷ್ಟು ಸಾವಿರಾರು ವರ್ಷಗಳ ಒಂದು ಇದರಲ್ಲಿ ನಾವು ಹುಟ್ಟು ಸಾವದಲ್ಲಿ ಬಂದು ಆ ಒಂದು ಹಿಮಾಲಯದಂಥ ಕರ್ಮ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದು ಸವಿಸೋದು ಯಾವಾಗಪ್ಪ, ಯಾವಾಗ ಹೋಗೋದಪ್ಪ ಅದು ನನ್ಗೆ ಗೊತ್ತಿದೆಯಾ? ನೀನು ನೋಡಿದ್ಯಾ? ಅದು ಎಂತೆಂಥ ಕರ್ಮಗಳಲ್ಲಿ ನೀನು ತೊಗೊಂಬಂದಿದ್ಯಾ ಗೊತ್ತಾ ನಿನಗೆ? ಆ ಕರ್ಮಗಳು ನಾಶ ಆಗಬೇಕಲ್ಲ. ಪರಮಾತ್ಮ ಹೋಗೋದು ಇಲ್ಲಿ, ನಾಶ ಆಗೋದೇ ನಿನ್ನ ಕೈನಲ್ಲಿ ಆಗ್ತಾ ಇಲ್ವಲ್ಲ. ನೀನು ಇನ್ನೂ ಆ ಮೇಕೆ ಥರ ಇದೆಯಲ್ಲ, ನೀನು ಎಲ್ಲಿ ಹೋಗ್ತಾ ಇದೀಯ ನೀನು ಹೇಳು ಅಂತ. ಆವಾಗ ಏನು ಮಾಡಬೇಕು ಸ್ವಾಮಿ, ನಾನು ಏನು ಮಾಡಬೇಕು ನಾನು ಅಂತ ಹೇಳ್ದ. ಅಪ್ಪ ನೀನೂ ಇಲ್ಲ, ಗುರುವಿಗೆ ಶರಣಾಗತಿ ಆಗ್ಬಿಡು. ಎಂಥ ಗುರು? ಯಾರು ಅನುಭವದಿಂದ ಆ ಒಂದು ಪರಮಾತ್ಮನ ಆತ್ಮ, ನಿನ್ನ ಆತ್ಮ ನೋಡುವಂಥ ಗುರು. ನಿನ್ನ ಆತ್ಮ ನೋಡಬೇಕು, ನೀನು ಯಾರು ಅಂತ ಹೇಳ್ಬೇಕು. ಯಾಕೆ? ಆ ಒಂದು ಗುರು ಸದ್ಗುರು ಪರಮಾತ್ಮ ಆಗಿರ್ತಾನೆ. ನಿನ್ನ ಆತ್ಮವನ್ನು ನೋಡಿದಾಗ ಅಪ್ಪ ಈ ಆತ್ಮ ಒಳ್ಳೆ ಒಂದು ಶಕ್ತಿ ಇದೆ, ಚಿಂತನೆ ಇದೆ, ಇವನು ಈ ಆತ್ಮ ಪರಮಾತ್ಮ ಬಗ್ಗೆ ಒಂದು ದೃಢವಾದಂಥ ಸಂಕಲ್ಪ ಮಾಡ್ಕೊಂಡಿದ್ದಾನೆ. ಇವನಿಗೆ ನಾನು ಏನಾದರೂ ಸಹಾಯ ಮಾಡಿದ್ರೆ ಇನ್ನೊಂದು 5 ಜನ್ಮನೋ 7 ಜನ್ಮನೋ 10 ಜನ್ಮದಲ್ಲಿ ಇವನು ಹೋಗ್ಬೋದು, ಪರಮಾತ್ಮನ ಸೇರ್ಬೋದು. ಬಾಪ ಅವನಿಗೆ ಅರಿವು ಮಾಡಿಕೊಂಡು ಅವನಿಗೆ ಕರೆದುಕೊಂಡು ಇನ್ನು 10 ಜನ್ಮ ನಾನಿದ್ದೇನೆ. ಯಾಕೆ? ನಿನ್ನ ಸಂಕಲ್ಪ, ನಿನ್ನ ಆತ್ಮ, ನಿನ್ನ ಮನಸ್ಸು ಸ್ಥಿರವಾಗಿ ಆ ಪರಮಾತ್ಮನಲ್ಲಿ ಐಕ್ಯ ಆಗಬೇಕು. ಇದು ಸಾಕು, ಇದು ಈ ಸಂಸಾರ ಸಾಕು ಅಂತ ಯಾವಾಗ ದೃಢ ಸಂಕಲ್ಪದಿಂದ ಅವನು ಮಾಡ್ಕೊಂಡಿದ್ದಾನೋ, ಆ ಸಂಕಲ್ಪದ ಒಂದು ಶಕ್ತಿಯಿಂದ ಆ ಗುರು ಏನು ಮಾಡ್ತಾನೆ, ಈ 10 ಜನ್ಮದಲ್ಲಿ ಯಮಧರ್ಮರಾಯನಿಗೆ ಹೇಳ್ತಾನೆ, ನೋಡಪ್ಪ ಯಮಧರ್ಮರಾಯ, ನಿನಗೆ ಈ ಆತ್ಮದ ಬಗ್ಗೆ ನಿನ್ನ ಅಧಿಕಾರ ಇಲ್ಲ, ಆ ಅಧಿಕಾರ ನಂದು ಅಂತ ಹೇಳ್ತಾನೆ. ಆ ಅಧಿಕಾರ ನಂದು, ಇನ್ನ ಈ ಅಧಿಕಾರ ನಿನಗಿಲ್ಲ. ನನ್ನ ಸ್ವಾಧೀನದಲ್ಲಿ ಬಂದ್ಬಿಟ್ಟಿದ್ದಾನೆ. ನಾನು ಇನ್ನ 10 ಜನ್ಮದ ಇದರಲ್ಲಿ ನಾನು ಇವನ್ನ ಹುಟ್ಟಿ ಎಲ್ಲವನ್ನು ಆ ಎಲ್ಲ 24 ಕವಿತೆಗಳು ಏನೇನಿದ್ದಾವೆ ಅವೆಲ್ಲವನ್ನು ತೆಗೆದುಹಾಕಿ ದಾರಿಯನ್ನು ತೋರಿಸಿ ಪರಮಾತ್ಮನಲ್ಲಿ ಸೇರಿಸುವಂಥ ರೀತಿಯಲ್ಲಿ ನಾನು ಮಾಡ್ತೇನೆ, ನೀನು ಬಿಟ್ಬಿಡು ಇದು ಅಂತಾನೆ. ಅವನು ಸದ್ಗುರು, ಅವನೇ ಸದ್ಗುರು. ಇವಾಗ ಅಂಥ ಸದ್ಗುರು ನೀನು ಸಿಕ್ಕಿದಾಗ ಇಲ್ಲಿ ನಿಮ್ಮ ಜನ್ಮದಲ್ಲಿ ಅಂಥ ಗುರುಗಳು ಸಿಗ್ತಾರೆ. ಅಂದರೆ ನಿಮಗೆ ಅರಿವು ಆಗೋದಿಲ್ಲ. ಅಯ್ಯೋ ಇಲ್ಲಿ ಬಿಡಪ್ಪ, ನನಗೇನು ಬೇಕಪ್ಪ, ಇವಾಗ ನನಗೇನು ಬೇಕೋ ಯಾರು ಕೊಡ್ತಾರೋ ಅವರಿಗೂ ನನ್ನ ಗುರು ಅಂತ ಒಂದು. ಯಾಕಂದರೆ ಆ ಸಂಸಾರ ಸಾಗರದಲ್ಲಿ ಇದ್ದೀಯ ನೀನು, ಆ ಒಂದು ಕಷ್ಟ ಸುಖದಲ್ಲೇ ಇದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು. ನಿನ್ನನ್ನು ನೀನು ಅರಿವು ಮಾಡಿಕೊಂಡಿಲ್ಲ. ನಿನ್ನ ಅರಿವು ನೀನು ಮಾಡಿಕೊಂಡಿಲ್ಲ, ಅದಕ್ಕೋಸ್ಕರ ಅಜ್ಞಾನಿಯಾಗಿದ್ದೀಯಾ. ಆಗ್ಲಪ್ಪ ನೀನೇನೋ ಗುರು ಹತ್ರ ನೀನು ಹೋಗ್ಬೇಕು ಅಂತಿದ್ದೀಯ. ಗುರುಗಳು ನೀನು ಪರೀಕ್ಷೆ ಇಲ್ಲದೆ ಅವನು ಬಿಡ್ತಾನೆ ಅಂದ್ಕೊಂಡಿದ್ದೇನೆ. ನೀನು ಹತ್ಬಿಟ್ರೆ, ಕಣ್ಣೀರು ಹಾಕ್ಬಿಟ್ರೆ ಅವನಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೇನೆ ನೀನು. ಅವನಿಗೆ ಏನು ಬೇಕಾಗಿದೆ? ಬೇಕಾಗಿರೋದು ಒಂದೇ, ನೀನು ನಂಬಿದೀಯಾ ಇಲ್ವಾ ಅಂತ ನೋಡ್ತಾನಪ್ಪ. ನಂಬಿಕೆ ಅಂದರೆ ಏನು? ತಲ್ಲಿ ತಂಡ್ರಿ ದಾತ ದೈವಂ ನೀವೇ.
ಇಷ್ಟಾರ್ಥ ಮುಲ್ಲೊಸುಗು ವೀರನಾರಾಯಣ ಅಂತ ಅವನಿಗೆ ಎಲ್ಲ ಇಷ್ಟವನ್ನು ಕೊಡ್ತೇನೆ. ಕೊಡೋನು ನಾರಾಯಣ. ತಲ್ಲಿ ತಂಡ್ರಿ ದಾತ ದೈವಮು ನೀವೇ. ಇವಾಗ ನೀವು ನೋಡಿ, ಇನ್ನು ನೆಕ್ಸ್ಟು ಎಷ್ಟು ವರ್ಷಗಳಾಗ್ತದೋ ಇದನ್ನು ಚಿಂತನೆ ಮಾಡ್ತಾ ಇರ್ರಿ. ಯಾಕಂದರೆ ಯಾರು ನನಗೆ ತಂದೆ, ಯಾರು ನನ್ನ ತಾಯಿ? ಇವಾಗ ನಿಮ್ಮ ತಂದೆ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ. ಮತ್ತೆ ಇವ್ರ ಹೆಂಗ್ ತಂದೆ ತಾಯಿ ಆಗ್ತಾರೆ? ಹಿಂಗಾಗ್ತಾರೆ. ನೀನು ಈ ಅರಿವು ನಿನಗೆ ಆಗದೆ ಇದ್ರೆ ಅಪ್ಪ, ಅದು ಗುರು ಗೋಚರ ಮಾಡಿಕೊಡ್ತಾನೆ. ಎಂಥ ಗೋಚರ? ಇಲ್ಲಪ್ಪ, ಈ ಜನ್ಮದಲ್ಲೇ ಇವರು ತಂದೆ ತಾಯಿ ಆದರು, ಹಿಂದಿನ ಜನ್ಮದಲ್ಲಿ ಜನ್ಮದಲ್ಲಿ ನೀನು ಎಷ್ಟು ಜನಕ್ಕೆ ತಂದೆ ಆಗಿದೆಯೋ, ಎಷ್ಟು ಜನಕ್ಕೆ ತಾಯಿ ಆಗಿದೆಯೋ, ಎಷ್ಟು ಜನಕ್ಕೆ ಎಷ್ಟು ಜನ್ಮ ಹೆಣ್ಣಾಗಿ ಹುಟ್ಟಿದೆಯೋ, ಎಷ್ಟು ಜನ್ಮ ಗಂಡಾಗಿ ಹುಟ್ಟಿದೆಯೋ ನಿನಗೇನಾಗ ಗೊತ್ತಾ ಅಂತ ಕೇಳ್ತಾನೆ. ಮತ್ತೆ ಇದೆಲ್ಲ ಏನು? ಇದು ಯಾವುದು ಶಾಶ್ವತ ಅಲ್ವೇ? ಇಲ್ಲ ಅಂತ ಹೇಳ್ತಾರೆ. ಇದೇ ಮಾಯಾ ಪ್ರಪಂಚ. ಇದು ಯಾವುದೂ ಸತ್ಯವಲ್ಲ, ಯಾವುದು ಸತ್ಯ ಅಲ್ಲ ಅಂತಾರೆ. ಯಾವುದು ಸತ್ಯ ಅಲ್ಲ ಅಂತಂದರೆ ನೀನೇನು ಮಾಡಬೇಕು? ಸ್ವಾಮಿ, ನನ್ನನ್ನು ನಾನು ಅರಿವು ಮಾಡ್ಕೋಬೇಕು, ನನ್ನನ್ನು ನಾನು ಅರಿವು ಮಾಡ್ಕೋಬೇಕು. ಎಂಥ ಅರಿವು? ನಾನು ಯಾರು ಅಂತ ತಿಳುವಳಿಕೆ ಮಾಡದೇ ಇದ್ರೆ ನಿನಗೇನು ಗೊತ್ತಾಗ್ತದೆ? ಆ ಗುರುನೇ ನನ್ನ ತಾಯಿ ಅಂದಾಗ, ಗುರುವೇ ನನ್ನ ತಂದೆ ಅಂದಾಗ ನಾನು ಏನಾದರೂ, ಯಾರೇ ನಿನ್ನ ತಂದೆ ಅಂತ ಹೇಳಿದ್ರು, ನನ್ನ ತಂದೆ ರಾಮಯ್ಯ ಅಂತಂದು. ಮತ್ತು ಇನ್ಯಾಕೆ ಇದೆಲ್ಲ ಏನಿದೆ? ಇದೆಲ್ಲ ನಾಟಕ. ಇದು ನೀನು ಸಿಗ್ತದೆ ಅಂತ ತಿಳ್ಕೊಂಡು ಏನು ನೀನು ಮನಸ್ಸಿನಲ್ಲಿ ಅದನ್ನು ಅಳಸಾಕು ಅಂತಂದು. ಮನಸ್ಸಿನಲ್ಲಿ ಏನಾದರೂ ನಿನ್ನ ತಂದೆ ರಾಮಯ್ಯ ಅಂತ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದು ಈ ಜನ್ಮದಲ್ಲಿ ಮಾತ್ರ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತ. ನಿನ್ನ ತಾಯಿ ಹೊಟ್ಟೆದಲ್ಲಿ ಹುಟ್ಟಿದ್ಯಾ ಅಷ್ಟೇ, ಆಯಿತು. ಆ ಅಮ್ಮ ಹೋದ್ಲು, ಇನ್ನೇನಾದ್ಲು? ನಿನಗೂ ಅದಕ್ಕೂ ಸಂಬಂಧ ಏನು? ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ? ಎಲ್ಲವೂ ಗುರುನೇ, ಅವನೇ ಪರಮಾತ್ಮ. ನೀನು ಸೃಷ್ಟಿಯನ್ನು ಮಾಡಿದವನು ಯಾರು? ಜೀವ. ಅವನೇ. ಆತ್ಮ ಇರೋದು ಯಾರು? ಪರಮಾತ್ಮ ಇರೋದು ಎಲ್ಲಿ? ನಿನ್ನ ಆತ್ಮದಲ್ಲಿದ್ದಾನೆ. ಅವನೇ ಸತ್ಯ, ಅವನೇ ಸತ್ಯ, ಅವನೇ ಸತ್ಯ. ಇದೆಲ್ಲ ಅಸತ್ಯ, ಎಲ್ಲವೂ ಅಸತ್ಯ. ಯಾವುದೂ ಇದಕ್ಕೆ ನಿನಗೂ ಇದಕ್ಕೂ ಯಾವ ಒಂದು ಸಂಬಂಧವೂ ಇಲ್ಲ. ಅರ್ಥವನ್ನು ಮಾಡ್ಕೊಡಿ. ಯಾವ ಸಂಬಂಧವೂ ಇಲ್ಲ. ಆವಾಗ ಏನು ಮಾಡ್ತೀಯ ನೀನು? ಅಪ್ಪ, ಇನ್ನಿರೋದು ನನ್ನ ಜನ್ಮ ಎಷ್ಟು ವರ್ಷನೋ ಗೊತ್ತಿಲ್ಲ, ಯಾವ ಸಮಯದಲ್ಲಿ ನಾನು ಹೋಗ್ತೇನೋ. ಈ ಸಮಯದಲ್ಲಿ ಯಾವಾಗ ನಾನು ಅರಿವು ಆಗ್ತದೋ, ಅಪ್ಪ ಈ ಗುರು ನಿಜವಾದಂಥ ಪರಮಾತ್ಮನೇ, ಅವನೇ ನಾನು ನಂಬಬೇಕು ಅಂತ ಯಾವಾಗ ನಿಮಗೆ ಮನಸ್ಸು ಬರ್ತದೋ, ಅವನು ಇಲ್ಲದೇ ಇದ್ರೂ ಕೂಡ ಅವನು ಬರ್ತಾನೆ. ತಾತಯ್ಯನವರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ಹಿಂಗೆ, ನೀವು ಯಾರಾದರೂ ಕೇಳಿದ್ರೆ ಅವರು ಹೇಳ್ತಾರೆ, ಕನಸಿನಲ್ಲಿ ಬಂದ ಚಿಂತೆಯ ಮಾಡುವುದೇನೆಂದ ಬಲ್ಲನು ಭಕ್ತರ ಭಾವದ ಅರಿಕೆಯ ಅಂಜಲಾಕೆನ್ ಅಭಯము ಕೊಟ್ಟ. ನೋಡಪ್ಪ, ಯಾವಾಗ ನೀನು ಆತ್ರಿಂದ ಸ್ವಾಮಿ ಸ್ವಾಮಿ ನೀವೇ ನೀವೇ ಅಂತ ಮನಸ್ಸಿನಲ್ಲಿ ಹೇಳ್ತಾ ಇದೆಯೋ, ಆವಾಗ ನೋಡ್ತಾನೆ ಎಷ್ಟು ಇವನು
ಎಷ್ಟು ದೃಢ ಸಂಕಲ್ಪ ಇದೆ, ಇವನ ಆತ್ಮ ಎಷ್ಟು ಅವನ ಮನಸ್ಸು ಎಷ್ಟು ಸ್ಥಿರವಾಗಿದೆ ಅಂತ ತಿಳ್ಕೊಂಡು ಅವನು ಆವಾಗ ತೀರ್ಮಾನ ಮಾಡ್ತಾನೆ. ಹೆಂಗ್ ಬರ್ತಾನೆ? ನಿನ್ನ ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದ ಚಿಂತೆ ಮಾಡುವುದೇನೆಂದ. ಯಾಕಪ್ಪ ಚಿಂತೆ ಮಾಡ್ತೀಯ? ನಾನು ಬಂದ್ಬಿಟ್ಟಿದ್ದೇನೆ. ಬಲ್ಲನು ಭಕ್ತರ ಭಾವದ ಅರಿಕೆಯ. ನಿಂದೆಲ್ಲ ಗೊತ್ತಿದೆಯಾ? ಎಷ್ಟು ಹಿಂದೆ ಸಾವಿರಾರು ಜೀವ ಎಲ್ಲವೂ ನನಗೆ ಗೊತ್ತಿದೆ. ನೀನು ಮುಂದೆ ಹೋಗೋದು ಗೊತ್ತಿದೆ. ಬಲ್ಲನು ಭಕ್ತರ ಭಾವದ ಅರಿಕೆಯ ಅಂಚಲಾಕೆ ಅಭಯವು ಕೊಟ್ಟ. ನಾನು ಬಂದ್ಬಿಟ್ಟಿದ್ದೇನೆ, ನಿನಗೆ ಅಭಯ ಕೊಡ್ತಾ ಇದ್ದೇನೆ, ನೀನು ನನ್ನ ನಂಬು ಅಂತ. ಸ್ವಾಮಿ, ಇವನು ಗುರು. ಇಂಥ ಗುರುವನ್ನ ನೀವು ಎಲ್ಲವನ್ನೂ ಬಿಟ್ಟು ಮಾನಸಿಕವಾಗಿ ನೀವು ಲೌಕಿಕವಾಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸ್ವಾಮಿ, ಇದು ಮಾಯಾ ಪ್ರಪಂಚ. ಅಮ್ಮ ನಿಮ್ಗೆ ಕೇಳ್ತಾ ಇದ್ದೇನೆ ಕೇಳಿ, ಇದೆಲ್ಲ ಮಾಯಾ ಪ್ರಪಂಚ. ನಿಮಗೆ ಇದೇ ಸತ್ಯ ಅಂತ ತಿಳ್ಕೊಬೇಡ, ಈ ಸಂಸಾರ ಸತ್ಯ ಅಂತ ತಿಳ್ಕೊಬೇಡ. ನಿಮ್ಗೆ ಹೇಳ್ತಾ ಇದ್ದೇನೆ ಕೇಳಮ್ಮ. ಏನೋ ಕರ್ಮದಿಂದ ಇಲ್ಲಿ ಬಂದಿದ್ದೀಯಾ, ಕರ್ಮದಿಂದ ಇದೆಲ್ಲ ಅನುಭವಿಸ್ತಾ ಇದ್ದೀಯಾ, ಕಷ್ಟವನ್ನು ಅನುಭವಿಸ್ತಾ ಇದ್ದೀಯಾ. ಯೋಚನೆ ಮಾಡಬೇಡ, ಕರ್ಮವನ್ನು ನಾಶ ಮಾಡ್ಕೋ. ಹೆಂಗೆ ನಾನು ಮಾಡೋದು? ಗುರುವನ್ನ ಶರಣಾಗತಿ ಆಗು. ಎಂಥ ಗುರು ನಿನಗೆ ಆ ಒಂದು ದಾರಿಯನ್ನು ತೋರಿಸ್ಕೊಡ್ತಾನೋ ಅವರು ಶರಣಾಗತಿ ಆಗು. ಶರಣಾಗತಿ ಆಗ್ತಾ ಏನು ಮಾಡಬೇಕು? ನೀನು ಆ ಒಂದು ಪಾದಕೆಯನ್ನು ತೆಗೆದುಕೊಂಡು ಹೋಗು. ಒಂದು ಫೋಟೋ ಇಟ್ಕೊಂಬ ಸಾಕು. ಏನು ಯಾಕೆ ಯೋಚನೆ ಮಾಡಬೇಡ. ನೀನೇನು ದುಡ್ಡೇನು ಕೇಳೋದಿಲ್ಲ, ಯಾರು ಏನು ಕೇಳೋದಿಲ್ಲ. ಆ ಒಂದು ಪಾದಕೆಯನ್ನು ಇಟ್ಕೋ. ಯಾವಾಗ ಸಮಯ ಬರ್ತದೋ, ತಲ್ಲಿ ತಂಡ್ರಿ ದಾತ ದೈವಂ ನೀವೇ ಸ್ವಾಮಿ, ನೀವೇ 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 ಅಂತ ಹೇಳ್ತಾ ಹೋಗು. ನೀನೇ 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 ಎಲ್ಲವೂ ನೀನೇ ಅಂತ ಹೇಳ್ತಾ ಹೋಗು. ಯಾವ ಯಾವ ಸಮಯ ಬರ್ತದೋ. ಆತ್ಮಪೂಜೆಯನ್ನು ಹೇಳಿದ್ದಾರೆ. ಆತ್ಮಪೂಜೆಯನ್ನ ಕೊನೆಯದಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ಹೇಳ್ಬಿಡು. ಆ ಪಾದ ಪೂಜೆಗೆ ನೀ ಪಾದ ಪದ್ಮ ಆರಾಧನ ಚೇಜನಂಚಿ ಪುಷ್ಪ ವನ ಅಂತರమున ಕರ್ವೀರ ಕಾಂಚಾಲ ದಾಸಾಲ ದವಂಜಾಜಿ ವೀರ್ಜಾಜಿ ಮೆಲ್ಲಲು ಪೊನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕಲ್ ಸಮರ್ಪಯಾಮಿ. ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನ ಪರಿಮಳ ದ್ರವ್ಯಂ ಸಮರ್ಪಯಾಮಿ. ಅಂಗಲೇಪನಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ. ಆತ್ಮ ಸದ್ಗುರುಭ್ಯೋ ನಮಃ ಐಗ್ರೀವಾಯ ನಮಃ ಆದಿಕೇಶವಾಯ ನಮಃ. ಆ ಒಂದು ತಂದೆ ತಾಯಿ ಗುರು ದೇವರು ಅಂತ ಹೇಳಿ ಒಂದು ತುಳಸಿನೋ ಯಾವುದೋ ಒಂದು ಇದರಲ್ಲಿ ನೀನು ಇದು ಮಾಡ್ತಾ 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 ಬಹಿರಂಗದಲ್ಲಿ ಮಾಡು. ಮಾಡ್ತಾ 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 ಅಂತರಂಗದಲ್ಲಿ ನೀನು ಮಾಡ್ಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇರು. ಅದು ಮನಸ್ಸಿನಲ್ಲಿ ಅಂದರೆ ಮಾಡ್ತಾ ಎಷ್ಟೋ ವರ್ಷಗಳಾಗ್ತದಮ್ಮ. ನೀನು ಕೇಳು, ನಾನು ಅನುಭವವನ್ನು ಹೇಳ್ತೀನಿ ಕೇಳು. 29 ವರ್ಷ ಆಯಿತು ಇಲ್ಲಿ ಬಂದು. ಗುರುಗಳ ಅನುಗ್ರಹದಿಂದ ಬಂದೆ. ಏನು ಹಿಂದಿನ ಜನ್ಮ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಬಂದಿದ್ದೇನೆ. ಬಂದ ಮೇಲೆ ಅವರ ಹತ್ರ ಸ್ವಾಮಿ ಇವತ್ತಿನಿಂದ ನಾನು ಬಂದ್ಬಿಟ್ಟಿದ್ದೇನೆ. ನೀನೇ ನನ್ನ ತಾಯಿ, ನೀನೇ ನನಗೆ ತಂದೆ, ನೀನೇ ನನ್ನ ಗುರು, ನೀನೇ ನನಗೆ ದೇವರು. ನನ್ನ ತಂದೆನೂ ಹೊಟ್ಬಿಟ್ರು, ನನ್ನ ತಾಯಿ ಇಲ್ಲ, ತಬ್ಲಿ ಆಗಿದ್ದೇನೆ, ನೀವೇ ನನಗೆಲ್ಲವೂ ನೀನು ಅಂತ ಯಾವಾಗ ಅವರಿಗೆ ಹೇಳಿದ್ನೋ ಸುಮ್ಮನೆ ಇದ್ರು, ಕೇಳ್ಕೊಂಡಿದ್ರು. 1 ವರ್ಷ ನಂತರ ಒಂದು ಗೋಚರ ಆಯಿತು. ಯಾಕಪ್ಪ ಯಾಕೆ ಬರ್ತೀಯ ಇಲ್ಲೆಲ್ಲ, ಹೋಗು ಒಂದು ಭಜನೆ ಮಾಡ್ಕೊಂಡು ಬಾ ಹೋಗು ಅಂತ ಗೋಚರವಾಯಿತು.
ಏನು ಭಜನೆ ಮಾಡಲಿ, ನನಗೇನು ಗೊತ್ತು ಭಜನೆ ಅಂದರೆ. ಆವಾಗ ಎಲ್ಲ ಹುಡುಕ್ತು. ಆವಾಗ ಒಬ್ರು ಹೇಳಿದ್ರು, ನಮ್ಮ ಬಾಲಕೃಷ್ಣಪ್ಪ ಅಂತ ಇದ್ದಾರೆ, ಅವ್ರು ಚೆನ್ನಾಗಿ ಹಾಡ್ತಾರೆ, ಅವನ್ನ ಕರೆಸ್ಬಿಟ್ಟು ಅವರು ಸ್ವಾಮಿ ಅವ್ರಿಗೆ ಇದನ್ನು ಆ ದಾರಿ ತೋರಿಸ್ಕೊಡ್ತಾರೆ ಅಂತಂದು. ಎಲ್ಲಪ್ಪ ಏನು ನಮ್ಮ ಬಾಲಕೃಷ್ಣಪ್ಪನವ್ರು ಎಲ್ಲಿದ್ದಾರೆ ಅಂತ ಕರೆಸ್ಕೊಂಡು ಬಂದು ಅವ್ನು ಕರ್ಕೊಂಡು ಬಂದು ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವು. 27 ವರ್ಷ 28 ವರ್ಷಗಳಾಯಿತು. ಒಂದು ಭಾನುವಾರ ದಿನ ಒಂದೊಂದು ಹಳ್ಳಿಗೆ ಹೋಗೋದು. 5,000 ಹಳ್ಳಿಗೆ ಓಡಾಡ್ಕೊಂಡು ಬಂದಿದ್ದೇವೆ. ನಮ್ಮ ಅನುಭವದಿಂದ ಹೇಳ್ತೀನಿ ಕೇಳಿ. ಹೋಗ್ತಾ ಹೋಗ್ತಾ ಆ ಕೀರ್ತನೆನೂ ಬಾಯಿ ಬರ್ತಾ ಇರಲಿಲ್ಲ. ಈ ಕರ್ಮ ಸವಿಬೇಕಲ್ಲ, ಆ ಕೀರ್ತನೆ ಬರಬೇಕಾದ್ರೂ ಕರ್ಮ ಸವಿಬೇಕು. ಯಾಕಂದ್ರೆ ಆ ಕೀರ್ತನಲ್ಲೇ ಉಪದೇಶ ಇದೆ, ಅರ್ಥವನ್ನು ಮಾಡ್ಕೊಳ್ಳಿ. ಇವಾಗ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ, ಅದು ತಾರಕ ಮಂತ್ರ. ಆ ತಾರಕ ಮಂತ್ರವನ್ನ ನೀನು ಭಜನೆ ರೂಪದಲ್ಲಿ ಹೋಗ್ತಾ ಇದ್ರೆ ಆ ಮಂತ್ರ ನೀನು ಸಿಗೋದಿಲ್ವೋ? ಹೇಳ್ತಾ ಇದ್ದೀಯ. ಆ ಊರಿಗೆ ಹೋದಾಗ ಇದನ್ನು ಹೇಳ್ತಾ ಹೋದಾಗ ನಾವು ಏನೋ ನೋಡಿದ್ವು. ಇದನ್ನು ತಾರಕ ಮಂತ್ರ ಅಂತ ನಮ್ಗೆ ಗೊತ್ತಾಗಿದ್ದು 22 ವರ್ಷ ಆದಮೇಲೆ. ಅಲ್ಲಿಯೂ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಗೋಚಾರ ಮಾಡಿಕೊಡ್ಲಿಲ್ಲ? ನೀನು ಮೊದಲು ಹೋಗಪ್ಪ, ಸಾಧನೆ ಮಾಡಯ್ಯ, ನೀನು ಅದೆಲ್ಲ ಇರಲಿ, ನೀನು ಮೊದಲು ನಿನ್ನ ಅಂತರಂಗ ಶುದ್ಧಿ ಮಾಡ್ಕೋ ಅಂತಂದ್ರು. ಹೋದಾಗ ಹಳ್ಳಿಗೆ ಒಂದು ದೃಶ್ಯವನ್ನು ಹೇಳ್ತೇನೆ. ಹೋಗ್ತಾ ಇದ್ದೇವೆ, ಮುಂದೆ ನೋಡ್ತಾ ಇದ್ದೇವೆ, ಒಂದು ಕಟ್ಟೆನಲ್ಲಿ 3 ಜನ ಕುತ್ಕೊಂಡಿದ್ದಾರೆ. ಎಲ್ಲ 3 ಜನ ಬೀಡಿ ಕುಟ್ಕೊಂಡು ಕುತ್ಕೊಂಡಿದ್ದಾರೆ. ನಾವು ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹತ್ರ ಬರ್ತಾ 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 ಒಬ್ಬನು ಅದನ್ನ ಬೀಡಿ ಆರಿಸ್ತಾ ಹಿಂಗೆ ಕುತ್ಕೊಂಡ. ಹಿಂಗೆ ಇನ್ನ ಸ್ವಲ್ಪ ಮುಂದೆ ಹೋದು, ಇನ್ನೊಬ್ಬನು ಯಾಕೋ ಈ ಬೀಡಿನ ತೆಗೆದು ಬಿಸಾಕ್ತಾ ಕೂತ್ಕೊಂಡ. ಮುಂದೆ ನೋಡ್ದ, ಆ ಕಡೆ ಈ ಕಡೆ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಅವನು ಬಿಸಾಕ್ಬಿಟ್ಟು ನಾವು ಹತ್ರ ಹೋದಾಗ 3 ಜನ ನಿಂತ್ಕೊಂಡ್ಬಿಟ್ರು. ಅವನ ಅಹಂಕಾರ ಏನು, ಒಂದು 50 ಏನು ನಮ್ಮ ಸ್ಟೆಪ್ಸ್ನಲ್ಲಿ ಇಷ್ಟನ್ನು ತೆಗೆದಾಗ್ಬಿಡ್ತಲ್ಲ ಅವನ ಅಹಂಕಾರ. ಏನಪ್ಪ ಇನ್ನು ಮಹಿಮೆ, ಅರ್ಥ ಮಾಡ್ಕೊಂಡು ನೀನು ಎಂಥ ಈ ಮಹಿಮೆ. ಒಂದೊಂದು ಹೆಜ್ಜೆ 20 ಹೆಜ್ಜೆಗೆ ಅವನ ಅಹಂಕಾರ ತೆಗೆದ್ಬಿಟ್ಟಿದೆಯಲ್ಲ, ಇದು ನೀನು ತೆಗೆದ ಇಲ್ಲ. ಆ ಒಂದು ಗುರು ಆ ಮಂತ್ರ ಶಕ್ತಿಯಿಂದ ತೆಗೆದಾಕದ. ನೀನೇನು ಮಾಡ್ದ? ನೀನು ಹೇಳ್ತಾ ಹೇಳ್ತಾ ನೀನು ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡೆ. ಅಲ್ಲಿ ಸ್ವಾಮಿ, ನಾನು ಹೆಂಗೆ ನನ್ನ ಶುದ್ಧಿಯನ್ನು ಮಾಡಿಕೊಂಡೆ? ಹೌದಪ್ಪ, ನಾನು ಮಾಂಸ ತಿಂತಾ ಇದ್ದೆ, ಸಿಗರೇಟ್ ಸೇದ್ತಾ ಇದ್ದೆ, ನಾನು ಸರಾಯಿ ಇದು ಯಾವುದು ಕುಡಿತಾ ಇರಲಿಲ್ಲ, ಅದಂತೂ ಇಲ್ಲ. ಇವೆರಡು ಮಾತ್ರ ಇತ್ತು. ಒಂದಿನ ಭಜನೆ ಮಾಡ್ಕೊಂಡು ಬರುವಾಗ, ಏನಯ್ಯ ಇಲ್ಲಿ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ ಅಂತ ಹೇಳ್ತಾ ಇದ್ದೇವೆ, ಇಲ್ಲಿ ಮನೆಗೆ ಹೋಗ್ಬಿಟ್ಟು ಮಾಂಸ ಚಹಾ ಏನು ಚೆನ್ನಾಗಿದೆ ರುಚಿ ಅಂತ ತಿಂತಾನಲ್ಲ, ಇದಕ್ಕಿನ್ನ ಕೇಳಿ ಯಾವ್ದಾರು ಇದೆಯಾ? ಥೋ, ಇದೇನಪ್ಪ ಇದು, ಬಿಟ್ಟೆ. ಇನ್ನೊಂದಿನ, ಇನ್ನೊಂದು 2-3 ತಿಂಗಳಾಯಿತು, ಹೋಗ್ತಾ ಇದ್ದೇವೆ, ಬಂದಿದ್ದೇವೆ, ಕಾರ್ನಲ್ಲಿ ಕೂತ್ಕೊಂಡಿದ್ದೇವೆ. ವಾಪಸ್ ಬರೋವಾಗ ಸಿಗರೇಟ್ ಸೇದ್ತಾ ಇದ್ದೇನೆ. ನನಗೆ ಅನ್ನಿಸ್ತು, ಇಲ್ಲಯ್ಯ ಅಲ್ಲಿ ರಾಮ ರಾಮ ಮುಕುಂದ ಮಾಧವ ಅಂತ ಹೇಳ್ತಾ ಇದ್ದೇನೆ, ಇಲ್ಲಿ ಬಂದು ಸಿಗರೇಟ್ ಸೇದೋದ? ಇದು ಏನಯ್ಯ, ಇದು ಎಂಥ ಇದಯ್ಯ? ಬಿಟ್ಟೆ. ಇದು ಅಂತರಂಗ ಶುದ್ಧಿ ಯಾರು ಮಾಡಿಸೋರು? ಯಾರು? ನಾನಲ್ಲ. ಯಾವಾಗ ಗುರುಗಳ ಹತ್ರ ಹೋಗಿದ್ಯೋ ಅವರು ನಿನಗೆ ದಾರಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ. ನಾನು ಇದ್ದೇನೆ ಅಂತಂದ್ರೆ ಇದೆಲ್ಲವನ್ನೂ ತೆಗೆದಾಕ್ತಾನೆ.
ಈ ಸಂಸಾರದ ಇದರಲ್ಲಿ ಏನೇನಿದ್ದಾವೋ ಎಲ್ಲ ತೆಗೆದಾಕ್ತಾನೆ. ನಿನ್ನ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಪ್ರಯತ್ನ ಅಂತ ಯಾಕೆ ಹೇಳ್ತಾ ಇದ್ದೇನೆ, ನೀನು ಇನ್ನೂ ಶುದ್ಧವಾಗಿ ಆಗಿಲ್ಲ, ಶುದ್ಧವಾಗಿ ಆಗಬೇಕು. ಅಷ್ಟು ಸುಲಭ ಅಲ್ಲ. ಎಷ್ಟೋ ನೂರಾರು ಜನ್ಮದ ಈ ಪುಣ್ಯ ಫಲದ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ಯಾ. ಅವೆಲ್ಲ ಹೋಗ್ಬೇಕಲ್ಲಪ್ಪ ಯಜಮಾನ, ಹೋಗ್ಬೇಕಲ್ಲ ಅದೆಲ್ಲ. ಅದು ಇಟ್ಕೊಂಡು ನೀನೇನು ಮಾಡ್ತೀಯ ನೀನು? ತಾತಯ್ಯನವರು ಹೇಳ್ತಾರೆ, ನೋಡಪ್ಪ ನೀನು ಇವಾಗ ನಾನು ಭಜನೆ ಮಾಡ್ತಾ ಇದ್ದೆ ಸ್ವಾಮಿ, మేమంతా చేస్తూ ఉన్నాం ಸ್ವಾಮಿ ಅಂತ. ಅದಕ್ಕೆ ಏನಪ್ಪ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಭಾರಿ ಸಂತೋಷವಾಗಿದ್ದೆ. ಅಪ್ಪ ಪುಣ್ಯವಂತರು ಇವರೆಲ್ಲ ಅಂತ. ಆಮೇಲೆ ಒಂದಿನ ಅವನ ಶತಕ ಓದ್ತಾ ಇದ್ದೆ. ಅಲ್ಲಿ ಹೇಳಿದ್ರು, ಅಪ್ಪ ನೀವು ಬರೇ ಭಜನೆ ಮಾಡಿಬಿಟ್ರೆ ಅದರಿಂದ ಫಲ ಬರ್ತು. ಒಂದು ವಾರದಲ್ಲಿ ಒಂದಿನ ಕುತುಂತೀಯ, ಶನಿವಾರದಲ್ಲಿ ಕುತ್ಕೊಂಡೆ ನೀನು ಭಜನೆ ಮಾಡಿದೆ, ಅದಾಯಿತು. ತದನಂತರ ಏನು ಮಾಡಿದೆ, ನೀನು ಹಿಂದಕ್ಕೆ ಬಂದೆ. ಇನ್ನು ತಿರ್ಗಾ ಒಂದು ವಾರ ಇನ್ನೇನೇನು ಥಿಂಕ್ ಮಾಡ್ತಾ ಇದೆಯೋ, ನೀನೇನೇನು ಕೆಟ್ಟ ಯೋಚನೆ ಮಾಡ್ತಿದ್ಯೋ, ನೀನೇನು ಮಾಡಿದ್ದೇನು? ತಾತಯ್ಯನವರು ಅಂತಾರೆ, ಅಪ್ಪ ನೀನು ಹೋಗೋ ಸಮಯದಲ್ಲಿ ನೀನೇನು ತಿಳ್ಕೊಂಡಿದ್ಯಾ, ಇಷ್ಟು ನಾನು ಭಜನೆ ಮಾಡಿದ್ದೇನೆ, ನಾನು ಫಲವ ನನಗೆ ಸಿಕ್ಬಿಟ್ಟಿದೆ, ನಾನು ಹೋದಾಗ ಓಹೋ ಎಲ್ಲ ಬಂದ್ಬಿಡ್ತಾರೆ. ಇಲ್ಲ ಸ್ವಾಮಿ, ನೀನು ಎಲ್ಲಿದೆಯೋ ಅಲ್ಲೇ ಇದೆಯಾ, ಒಂದು ಇಂಚು ನೀನು ಬದಲಾವಣೆ ಆಗಿಲ್ಲ ಅಂತ. ಎಷ್ಟು ಗಂಭೀರವಾದಂಥ ಮಾತು, ಎಷ್ಟು ಗಂಭೀರವಾದಂಥ ಸತ್ಯ ಇದು. ಅಷ್ಟು ಸುಲಭ ಅಲ್ಲ. ಸದಾಕಾಲ ಅವನ ನೆನಪನ್ನ ಮಾಡ್ತಾ ಯಾರು ಇರ್ತಾರೋ ಅವರಿಗೆ ಗುರುಗಳು ಅನುಗ್ರಹ ಮಾಡ್ತಾರೆ, ಇನ್ನ ಒಂದು ಸ್ವಲ್ಪ ಶಕ್ತಿಯನ್ನು ಕೊಡ್ತಾನೆ. ಕೇಳಬೇಕು, ಕೆಟ್ಟ ಯೋಚನೆಗಳು ಬರೋದಿಲ್ಲ, ಆಸೆ ಪಾಸೆಗಳನ್ನ ದೂರವನ್ನು ಮಾಡ್ತಾನೆ. ಇದೇ ಆಸೆ ಅಂತ ನಿನಗೆ ಅದು ತೋರಿಸ್ಕೊಡ್ತಾನೆ. ಈ ರೀತಿಯಾಗಿ ಇವೆಲ್ಲವನ್ನೂ ಕೂಡ ಗುರು ಅವರ ಕೃಪೆಯಂತೆ, ಅವರ ಒಂದು ನಿನ್ನ ಶಕ್ತಿಯಲ್ಲಿ ಯಾವ ರೀತಿಯಾಗಿ ನಿನ್ನ ಸಂಕಲ್ಪ ಇದೆಯೋ ಆ ರೀತಿ ಪ್ರಕಾರವಾಗಿ ಅವರು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ನೀನು ನಿನ್ನ ಸಂಕಲ್ಪವನ್ನು ಗಟ್ಟಿಗೆ ಮಾಡ್ಕೋ, ನಿನ್ನ ಸಂಕಲ್ಪ ಗಟ್ಟಿ ಮಾಡ್ಕೋ. ಇವತ್ತು ತೀರ್ಮಾನ ಮಾಡು, ಸ್ವಾಮಿ ನಾನು ಎಷ್ಟು ದಿನ ಇರ್ತಾನೋ ನನಗೆ ಗೊತ್ತಿಲ್ಲ, ಯಾವುದೂ ಶಾಶ್ವತ ಅಲ್ಲ, ಸಮಯ ಬಂದ್ಬಿಟ್ಟಿದೆ. ಇವಾಗಾದರೂ ನಿನ್ನ ಕೃಪೆ ನನಗೆ ಬರೋ ಈ ಜನ್ಮದಲ್ಲಿ ನೀನೇ ನನ್ನ ಗುರು ಆಗಿ ನನಗೆ ಇದಕ್ಕೆ ನಾನು ಏನು ಮಾಡಲಿ ಸ್ವಾಮಿ ಅಂತ ಶರಣಾಗತಿಯಾಗಿ ಅವ್ರ ಹತ್ರ ಕೂತ್ಕೊಂಡ್ಬಿಡು. ಅಷ್ಟು ಮಾಡಪ್ಪ, ಇನ್ನೇನು ಮಾಡಂಗಿಲ್ಲ, ನೀನು ಕಳ್ಕೊಂಡ್ಬಿಟ್ಟಿದೀಯ. ನಾವು ಎಲ್ಲ ಮೇಕೆ ಥರ ಇದ್ದೇವೆ, ನಾವು ಅಲ್ಲೇ ಹುಲ್ಲನ್ನು ತಿನ್ಕೊಂಡು ಕೂತ್ಕೊಂಡಿದ್ದೇವೆ. ನಮ್ಮ ಕೈನಲ್ಲಿ ಸಿಗ್ತಾ ಇಲ್ಲ, ಯಾವ ಫಲನೂ ಸಿಗ್ತಾ ಇಲ್ಲ. ನಾವು ಹೋದ್ರೂ ಕೂಡ ಒಂದು ಇಂಚು ನಾವು ಬದಲಾವಣೆ ಆಗಿಲ್ಲ. ಈ ಹೊಣೆಗಾರಿಕೆಯನ್ನ ಯಾರು ಇದನ್ನ ಸ್ವೀಕಾರ ಮಾಡೋದು? ಏನಾದರೂ ಈ ಕಲಿಯುಗದಲ್ಲಿ ಇದಾಗದೇ ಇದ್ದರೆ ಇನ್ನು ಯಾವ ಯುಗದಲ್ಲಿ ಆಗ್ತದೆ? ಯಾಕೆ ಸ್ವಲ್ಪ ಕೇಳು, ಹೇಳಯ್ಯ, ಹೇಳಪ್ಪ ಯಜಮಾನ, ಹೇಳು. ನೀನು ಇಂಥ ಕೆಟ್ಟ ಕಾಲದಲ್ಲಿ ನಿನಗೆ ಏನಾದರೂ ಒಳ್ಳೇದಾಗಬೇಕಂದ್ರೆ ಇವಾಗ
ಒಂದು ಕತೆ ಹೇಳ್ತೀನಿ ಕೇಳಿ. ದ್ವಾಪರ ಯುಗದಲ್ಲಿ ಇನ್ನು ನಾಳೆ ಪ್ರಾರಂಭ ಆಗ್ತಾ ಇದೆ ಯುದ್ಧ. ಕೃಷ್ಣ ಪರಮಾತ್ಮ ಎಲ್ಲರಿಗೂ ಅವನ ಸೈನ್ಯಕ್ಕೆ ಎಲ್ಲರಿಗೂ ಏನಂತ ಹೇಳಿದ್ದಾನೆ, ಉಪದೇಶವನ್ನು ಮಾಡಿದ್ದಾನೆ. ಅಪ್ಪ, ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಜೀವವನ್ನ ತ್ಯಾಗವನ್ನು ಮಾಡೋಕೆ ಬಂದಿದ್ದೀರಿ. ಯಾತಕ್ಕೆ ಬಂದಿದ್ದೀರಿ? ನೀವು ಪಾಂಡವರು ಗೆಲ್ಸೋದಕ್ಕೆಲ್ಲ ಬಂದಿರೋದು. ಇಲ್ಲಿ ಪಾಂಡವರಿಗೆ ಗೆಲ್ಸೋದಕ್ಕೆಲ್ಲ ಬಂದಿರೋದು. ನೀವು ಧರ್ಮದ ಯುದ್ಧಕ್ಕೋಸ್ಕರ ಬಂದಿದ್ದೀರಿ. ಧರ್ಮ ಯುದ್ಧಕ್ಕೆ ನಾನು ತ್ಯಾಗ ಮಾಡೋದಕ್ಕೆ ಬಂದಿದ್ದೀರಿ. ನಾನು ಬಂದಿರೋದು ಅದಕ್ಕೆ. ಪಾಂಡವರನ್ನ ರಾಜರು ಮಾಡೋದಕ್ಕಲ್ಲ, ನನ್ನ ಉದ್ದೇಶ ಅದಲ್ಲ. ಆದರೆ ಅವರು ಆ ಧರ್ಮದಲ್ಲಿದ್ದಾರೆ, ಅವ್ರು ನಾವು ಮಾಡಬೇಕಾಗ್ತದೆ. ಆದರೆ ನಮ್ಮ ದೃಷ್ಟಿ ಯಾವುದು? ಧರ್ಮನೇ ದೃಷ್ಟಿ. ಆ ದೃಷ್ಟಿ ಪ್ರಕಾರವಾಗಿ ಯಾರು ಈ ನಿನ್ನ ಜೀವ ನೀನು ತ್ಯಾಗ ಮಾಡಿದಾಗ ನೀನು ಏನಾದರೂ ಈ ಯುದ್ಧದಲ್ಲಿ ಸತ್ತರೆ ನೀನು ವೈಕುಂಠ ಹೋಗ್ತೀಯ, ಹೋಗಪ್ಪ ನೀನು ಅಂತಂದ. ಯಾಕೆ? ಜೀವನ ಕೊಡ್ತಾ ಇದೀಯ, ನೀನು ತ್ಯಾಗವನ್ನು ಮಾಡ್ತಾ ಇದೀಯ. ಅಂಥ ಸಮಯದಲ್ಲಿ ಪರಮಾತ್ಮ ಬಂದು ನಿನಗೆ ಹೇಳ್ದ, ಕಲಿಯುಗದಲ್ಲಿ ಯಾರಯ್ಯ ಬರ್ತಾರೆ? ಎಲ್ಲ ಸತ್ಪುರುಷರು ಎಲ್ಲ ಯುಗದಲ್ಲೂ ಬಂದರು. ಎಲ್ಲಪ್ಪ ಬಂದ್ರೂ ಕೂಡ ನಮ್ಗೆ ಕಾಣ್ತಾ ಇಲ್ವಲ್ಲಪ್ಪ. ಎಲ್ಲಪ್ಪ ಇದ್ದಾನೆ? ಎಲ್ಲಿಲ್ವೋ ಅಲ್ಲೇ ಇಡ್ತೀವಿ ನಾವೆಲ್ಲ. ಇದು ಮಾಯಾ ಪ್ರಪಂಚದಲ್ಲಿದ್ದೇವೆ. ಅದರಿಂದಾಗಿ ನಾವೇನು ಮಾಡ್ತೇವೆ? ನಾವೆಲ್ಲವನ್ನೂ ಕೂಡ ಕಲಿಯುಗದಲ್ಲಿ ಏನಪ್ಪ ಇದು ಸಾಕ್ತದೆ ನೋಡು. ಕಲಿಯುಗದಲ್ಲಿ ಸಿಗುವಂಥ ಇದು ಏನು ನಮ್ಮ ಗುರಿ, ಪರಮಾತ್ಮನ ಸೇರುವಂಥ ಗುರಿ ಇತರಕ್ಕಿನ್ನ ಸುಲಭವಾಗಿರೋದು ಇನ್ಯಾವ ಸಮಯದಲ್ಲೂ ಬರೋದಿಲ್ಲ. ಯಾಕೆ ಅಂದರೆ ಒಂದು ತಿಳ್ಕೊಳ್ಳಿ, 1,000 ಜನ ಇರ್ತಾರಪ್ಪ ಜೀವಗಳು. ಒಂದು ಸತ್ಯುಗದಲ್ಲಿ 1000 ಜನದಲ್ಲಿ 900 ಜನ ಸತ್ಯವಂತರಿರ್ತಾರೆ. ನೀನು ಈ ಮೋಕ್ಷ ಪಡಿಬೇಕಾದ್ರೆ 900 ಜನ ಇದ್ದಾರಪ್ಪ, ನೀನು ಏನೋ ಚಾನ್ಸ್ ಇದೆಯಾ ಅಲ್ಲಿ? ಇಲ್ಲ. ನೀನು ಏನು ಮನುಷ್ಯಾಗಿ ಹುಟ್ಟೋದು ಭಾರಿ ಕಷ್ಟ, ಬಿಟ್ಬಿಡು. ತ್ರೇತಾಯುಗದಲ್ಲಿ 700 ಜನ ಎಲ್ಲ ಯಾಗ ಯಜ್ಞಾದಿಗಳು ಮಾಡಿ ಎಲ್ಲ ಏನು ಋಷಿ ಮುನಿಗಳು ಎಲ್ಲ ಬಂದು ಇದೆಲ್ಲ ತ್ಯಾಗವನ್ನು ಮಾಡಿ ಅದೆಲ್ಲ ಸಿಗೋದಕ್ಕೆ ತಯಾರಾಗಿದ್ದಾರೆ. ಎಂಥ ತಪಸ್ಸು ಮಾಡ್ತಾರೆ. ಅಂಥ ತಪಸ್ಸಿಗೆ ನೀನು ಮಾಡೋಕ್ಕೆ ಸಾಧ್ಯವೇ? ಅವರಿಗಿರೋವಾಗ ನಿನಗೆಲ್ಲಪ್ಪ ನಿನಗೆ. ದ್ವಾಪರ ಯುಗದಲ್ಲಿ 400 ಜನ ಇದ್ದಾರೆ. 400 ಜನದಲ್ಲಿ ನೀನು 400 ಜನನೇ. ಕಲಿಯುಗದಲ್ಲಿ ಒಂದು 5 ಜನ ಇದ್ದಾರೆ. ನಿನಗೇನಾದರೂ ಇವಾಗ ರಾಮ ಅಂದ್ಬಿಟ್ರೆ ಸಾಕಪ್ಪ. ಅದಕ್ಕೋಸ್ಕರ ತಾತಯ್ಯನವರು ಏನು ಮಾಡಿದ್ರು, ಋಷಿ ಮುನಿಗಳು ಕೇಳಿ ಏನಾದರೂ ಮಾಡಿಬಿಟ್ಟು ನಿಮಗೆ ಆ ದಾರಿಯನ್ನು ತೋರಿಸ್ಕೊಡ್ಬೇಕು, ಮಂತ್ರವನ್ನು ಕೊಡಬೇಕು. ತಾತಯ್ಯನವರು ಮಂತ್ರದಿಷ್ಟಾರರು ಅಂತ ಕರೀತಾರೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನೆಯ ದೇವ, ರಾಮ ಶ್ರೀ ನಾರಾಯಣ. ಅದು ಮಂತ್ರ, ತಾರಕ ಮಂತ್ರ, ಹುಟ್ಟು ಸಾವಿನ ದಾಟುವಂಥ ಮಂತ್ರ. ಆ ಮಂತ್ರವನ್ನ ನಿನಗೆ ಕೊಟ್ಟು ಅರಿವು ಮಾಡಿ ಸುಲಭವಾಗಿ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಬೇಡಪ್ಪ ಇದು ಕಷ್ಟನಾ? ನಾರಾಯಣ ಮಂತ್ರ ಯಾವುದು ಸ್ವಾಮಿ? ಎಷ್ಟು ಯುಗಗಳು, ಸಾವಿರಾರು ಯುಗದಲ್ಲಿ ಯಾರು ನಾರಾಯಣ? ಇದು ವೇದದಲ್ಲಿ ಹೇಳ್ತಾರೆ. ಯಾರು ಇದು ಭಾಗವತದಲ್ಲಿ ಬರ್ತದೆ. ಯಾರಪ್ಪ ಈ ನಾರಾಯಣ ಅಂತಬಿಟ್ಟು. ನಾರಾಯಣ ಹೆಂಗ್ ಬಂತು? ಎಲ್ಲ ಬ್ರಹ್ಮಾಂಡವೂ ಕೂಡ
ಸಮುದ್ರದಲ್ಲಿ ಮುಳುಗಿದಾಗ ಎಲ್ಲ ಜೀವರಾಶಿಗಳು ಕೂಡ ಆ ಸಮುದ್ರದಲ್ಲಿ ಜೀವರಾಶಿಗಳು ಇರುವಾಗ ಪರಮಾತ್ಮ ಅದರಲ್ಲಿ ಶೇಷಾಶಯದಲ್ಲಿ ಅವನು ಮಲಗಿದಾಗ ಅಂಥ ಸಮಯದಲ್ಲಿ ಒಕ್ಕಲಿನಿಂದ ಬಂದಿರತಕ್ಕಂಥ ಆ ಒಂದು ಬ್ರಹ್ಮ ಸೃಷ್ಟಿಯನ್ನು ಮಾಡಿದ ಪರಮಾತ್ಮ. ಯಾಕೆ? ಎಷ್ಟೊಂದು ಜೀವರಾಶಿಗಳಿದ್ದಾವೆ, ಇನ್ನು ಏನು ಮಾಡಲಿ, ಇವಾಗಾದರೂ ಆ ಸೃಷ್ಟಿಯನ್ನು ಮಾಡಲಿ ಅಂತ ಆ ಬ್ರಹ್ಮನ ಕೊಡ್ತಾನಂತೆ. ಆ ಬ್ರಹ್ಮ ಹೇಳ್ದ, ಏನಪ್ಪ ಎಲ್ಲ ಸೃಷ್ಟಿಕರ್ತ ಯಾರು? ಯಾರು? ನರ ಅಂದ್ರೆ ಜೀವ. ಜೀವ ಕೊಟ್ಟವನೇ ನಾರಾಯಣ. ಹೆಸರು ಬಂದಿರೋದು ಹಂಗೆ. ನಾರಾಯಣ ಅಂದ್ರೆ ಜೀವ ಕೊಟ್ಟಿರ್ತಕ್ಕಂಥವನು ಪರಮಾತ್ಮ. ಅದೊಂದೇ ಹೆಸರು, ಇನ್ಯಾವುದೂ ಇಲ್ಲ. ಬ್ರಹ್ಮಶ್ಚ ನಾರಾಯಣ, ಶಿವಶ್ಚ ನಾರಾಯಣ, ಶಂಕು ಚಕ್ರಶ್ಚ ನಾರಾಯಣ, ಕಾಲಶ್ಚ ನಾರಾಯಣ, ಇಂದ್ರಶ್ಚ ನಾರಾಯಣ, ಎಲ್ಲವೂ ಅವನೇ 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 ಹೋಗಯ್ಯ, ಅವನೇ, ಎಲ್ಲವೂ ಅವನೇ ಅಂದ್ಬಿಟ್ರು. ಅಂತ ನಾರಾಯಣ ಋಷಿ ಮುನಿಗಳ ಬಾಯಿಂದ ನಾರಾಯಣ ಅಂತ ಬರಬೇಕಾಗಿದ್ರೆ, ಸ್ವಾಮಿ ಏನಾದರೂ ಅರ್ಥವನ್ನು ಮಾಡ್ಕೊಂಡಿದ್ದೀರಾ ನೀವು? ಯಾರು ತಾತಯ್ಯನವರು ಅಂತ ನೀವು ಅರ್ಥವನ್ನು ಮಾಡ್ಕೊಂಡಿದ್ದೀರಾ? ಸಾಧ್ಯವಿಲ್ಲಪ್ಪ, ಯಾರಿಗೂ ಸಾಧ್ಯ. ಆ ನಾರಾಯಣ ಇರ್ತಕ್ಕಂಥ ಸಾವಿರಾರು ಯುಗಗಳಿಂದ ಬಂದಿರತಕ್ಕಂಥ ಬ್ರಹ್ಮಾಂಡಗಳೆಲ್ಲ ನಾಶವನ್ನು ಮಾಡಿ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ನಾರಾಯಣ, ಆ ನಾರಾಯಣನ ಬಂದು ಅಪ್ಪ ನಾರಾಯಣ ನಾರಾಯಣ ಇವತ್ತಿಂದ ನಾರಾಯಣಪ್ಪ ಅಂತ ಇವ್ರ ಬಾಯಿಂದ ಬಂದಿದೆಯಲ್ಲ, ಅದು ಕಲಿಯುಗದಲ್ಲಿ. ಎಲ್ಲಾದರೂ ನೀವು ಅರಿವು ಮಾಡ್ಕೊಂಡಿದ್ದೀರಮ್ಮ, ಎಲ್ಲಾದರೂ ತಿಳ್ಕೊಂಡಿದ್ದೀರಪ್ಪ. ಏನಿದು? ಎಂಥ ಇದು ನಮ್ಮ ನಮ್ಮ ಆ ಒಂದು ಅದೃಷ್ಟ ಎಂಥದಪ್ಪ. ನಾನು ಇವತ್ತು ರಾತ್ರಿ ಹಗಲೆಲ್ಲ ನಾನು ಚಿಂತನೆ ಮಾಡೋದು ಇಷ್ಟೇ. ಯಾವ ಪುಣ್ಯ ಮಾಡಿದ್ನು, ಯಾವ ಇದನ್ನು ಮಾಡಿದ್ನು, ಈ ಜಾಗದಲ್ಲಿ ಬಂದು ಇವರ ಪಾದದಲ್ಲಿ ಇರುವಂಥ ಒಂದು ಸೌಭಾಗ್ಯ ಯಾರಪ್ಪ ಕೊಟ್ಟಿದ್ದು? ಯಾರ ಕೈನಲ್ಲಿ ಆಗ್ತದೆ ಇದು? ಆ ನಾರಾಯಣ ಬಂದು ಇನ್ನು ಎಷ್ಟು ಯುಗದಲ್ಲಿ ಆ ನಾರಾಯಣ ಅವನೇ ಸೃಷ್ಟಿ. ಇನ್ನು ಬರುವಂಥ ವೇದಗಳೆಲ್ಲ 4 ವೇದ ಇವಾಗ ಒಂದಾಗ್ತದೆ. ಆ ವೇದದಲ್ಲಿ ನಾರಾಯಣ ಅಂತ ಬಂದರೆ ಏನಪ್ಪ ಇದು? ಅರ್ಥವನ್ನು ಮಾಡ್ಕೊಂಡಿದ್ದೀರಾ? ಆ ನಾರಾಯಣ ನೀನು ಕೊಟ್ಟಿದ್ದಾರೆ, ಉಪದೇಶ ಮಾಡಿದ್ದಾರೆ. ಅಮ್ಮ ಸ್ವೀಕಾರ ಮಾಡಮ್ಮ. ಏನಪ್ಪ ಹೇಳ್ಬೇಕು ನಿಮಗೆ? ಏನಪ್ಪ ಹೇಳ್ಬೇಕು? ಏನಾದರೂ ಮಾಡಿ ಪಾರಾಗಿ ಹೋಗಿಯಪ್ಪ, ಹೋಗಿ. ಅವ್ರು ನಂಬ್ತಿರೋ ಇಲ್ವೋ, ಏನವಾಗ ಮಾಡ್ರಪ್ಪ, ನಿಮ್ಮ ಜೀವ ನಿಮ್ಮ ಅರ್ಥವನ್ನು ಮಾಡ್ಕೊಳ್ಳಪ್ಪ. ಹೋಗಿ. ಯಾರು ಬೇಕಾಗಿಲ್ಲ. ಇವಾಗ ನನ್ನ ಜೀವನ ಅರಿವು ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ಇನ್ನು ಬರುವಂಥ ಸಮಯದಲ್ಲಿ ಇನ್ನು ಎಲ್ಲಾಗ್ತದೆ ನಂದು? ನಾನು ಎಲ್ಲೆಲ್ಲಿ ಇರ್ತಾನೋ, ಎಲ್ಲೆಲ್ಲಿ ಹೋಗ್ತಾನೋ, ಎಲ್ಲೆಲ್ಲಿ ಸಾಯ್ತಾನೋ ಅರ್ಥವನ್ನು ಮಾಡ್ಕೊಳ್ಳಿ. ಏನಾದರೂ ನಾನು ಒಂದು ಮರ ಆಗಿಬಿಟ್ರೆ ಅರ್ಥವನ್ನು ಮಾಡ್ಕೊಳ್ಳಮ್ಮ. ಈ ಜೀವ ಒಂದು ಮರ ಆಗಿಬಿಟ್ರೆ 500 ವರ್ಷ ಕಾಲ ಇದ್ದರೆ ಈ ಜೀವ ಅಲ್ಲೇ ಇರ್ತದೆ, ಒಂದು ಕಡೆ ಅಲ್ಲಾಡಂಗಿಲ್ಲ. ಎಂಥ ಶಿಕ್ಷೆ ಅಮ್ಮ! ಕೇಳಿದ್ಯಾನಮ್ಮ? ಕೇಳಿದ್ಯಾ? ಇದಕ್ಕೆ ನಾನು ತಯಾರಾಗಿದ್ದೇನಾ? ಕೇಳಮ್ಮ, ಹೇಳು. ಅರ್ಥ ಮಾಡ್ಕೊಂಡಿದ್ಯಾನಮ್ಮ? ಇಂಥ ಆ ಶಿಕ್ಷೆನ ಪಡೆಯುವಂಥ ನಾನು ಅರ್ಹತೆ ಇದೆಯಾ? ಒಬ್ರು ಬಂದಾಗ ಅಯ್ಯೋ ಯಾರೂ ನನಗೆ ಎಷ್ಟು ಯಾವತ್ತೂ ಈ ಜೀವ ಬಂತೋ ಇಲ್ಲಿವರೆಗೂ ನಾನು ಯಾರೂ ಸಿಕ್ಕಿಲ್ವಲ್ಲ, ಇವಾಗ ಬಂದ್ಬಿಟ್ಟು ಯಾವ ಪುಣ್ಯದಿಂದನೋ ಆ ಮಹಾನುಭಾವ ಬಂದಲ್ಲ, ಇದಕ್ಕಿನ್ನ ಏನಮ್ಮ ಬೇಕು ನನಗೆ? ಹೇಳಮ್ಮ. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಇದನ್ನು ಚಿಂತನೆ ಮಾಡಿ
చింతాలెన్నీయూ విడిచి శ్రీగురు నీయే వేళ చింతా చేయవే నీవు మనసా. చింతా చేసిన ఎప్పుడే సిద్ధించు పరమ పదవి ಶೀಘ್ರಮನ ತಿಳಿಯವೇ ಮನಸ. ಅವಾಗಪ್ಪ ಚಿಂತನೆ ಮಾಡಪ್ಪ, ಆ ಗುರು ಚಿಂತನೆ ಮಾಡು, ಆ ಪರಮ ಪದವಿನ ಕರ್ಕೊಂಡು ಹೋಗೋಣ. ಅವನು ಇನ್ಯಾರ ಕೈನಲ್ಲೂ ಆಗೋದಿಲ್ಲ. చింతాలన్నీ విడిచి, ಎಲ್ಲ ಚಿಂತನೆ ಬಿಟ್ಟು చింతాలన్నీ ವಿಡಿಸಿ ಆ ಒಂದು ಪರಮಾತ್ಮನ ಚಿಂತೆಯನ್ನು ಮಾಡ್ತಾ ಆ ಪರಮಾತ್ಮನ ಸೇರ್ಬಿಡು, ಹೋಗು, ಅವನು ನಿನ್ನ ಪರಮ ಪದವಿನ ತೋರಿಸ್ತಾನೆ ಅಂತ. ಈ ರೀತಿಯಾಗಿ ನಾನು ನಿಮಗೆ ಜಾಸ್ತಿ ಹೇಳೋದಲ್ಮ, ಏನೋ ಬಂದಿದ್ದೀರಾ ಎಲ್ಲರೂ ನಿಮ್ಮ ಜೀವನ ಯಾಕೆ ಬಂದಿದ್ದೀರಿ ಇಲ್ಲಿ? ಆ ಒಂದು ಈ ಜೀವ ಇರುವಾಗ ಎಲ್ಲೋ ಒಂದು ಕಡೆ ಚಿಂತನೆ ಮಾಡ್ತಾ ಇದ್ದೀರಿ. ನನಗೆ ಏನಾದ್ದು ನನಗೆ ಸಂತೋಷ ಅಂದರೆ ಜೀವದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ. ಆಹಾರನೋ ಏನೋ ಬಿಟ್ಬಿಡಪ್ಪ, ಏನೋ ಒಂದು ಯಾಕೆ ಚಿಂತನೆ ಬಂತು? ನಾನು ಆಹಾರ ಚೆನ್ನಾಗಿದ್ದೇ ಇದ್ದರೆ ನಾನು ಏನು ಮಾಡಲಿ? ನಾನು ಪರಮಾತ್ಮ ಏನೋ ಚಿಂತನೆ ಮಾಡೋಕೆ ಆಗ್ತದ? ಇಲ್ಲ ಅಂತ ನಿಮ್ಮ ಏನೋ ಆ ಒಂದು ಚಿಂತನೆಯಲ್ಲಿದ್ದೀರಲ್ಲ, ಅಷ್ಟೇ ಸಾಕು. ಇದು ಪ್ರಾರಂಭ. ಇನ್ನು ಮುಂದೆ ನೋಡ್ಕೊಳ್ಳಿ, ಇನ್ನು ಮುಂದೆ ನಿಮ್ಮ ದಾರಿಯನ್ನು ನೋಡ್ಕೊಳ್ಳಿ. ಇವಾಗ ನೀವು ಅನುಭವ ಮಾಡ್ಕೊಂಡ್ರಿ, ಇನ್ನು ಮುಂದೆ ಇನ್ನು ದೊಡ್ಡ ದಾರಿ. ಅದು ಸಾಮಾನ್ಯವಾದಂಥ ದಾರಿ ಅಲ್ಲ, ಸಾಮಾನ್ಯವಾದಂಥ ದಾರಿ ಅಲ್ಲ, ನಿಮ್ಮನ್ನು ಬದಲಾವಣೆ ಮಾಡುವಂತಹ ದಾರಿ. ಈ ಸಮಯದಲ್ಲಿ ಕಲಿಯುಗದಲ್ಲಿ ಅಂಥ ಉಪದೇಶ ನಿಮಗೆಲ್ಲೂ ಸಿಗೋದಿಲ್ಲ. ಸ್ವೀಕಾರ ಮಾಡಪ್ಪ. ಆತ್ಮದಿಂದ ಆ ಗುರುಗಳಿಗೆ ಮಾನಸಿಕವಾಗಿ ಅವ್ರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಪಾದ ಪದ್ಮ ಆರಾಧನ చేజలంచి పుష్పవన అంతరమున కరివీర కాంచాల దాసాల దవనం జాజి వీర్జాజి మెల్లలు పొన్న పొగడ చామంతి కుంకుమ కురువేలు సంపంగి తులసి మాలక సమర్పయామి. గంధ కస్తూరి పునుగు జవ్వాజి గోరోజన పరిమళ ద్రవ్యం సమర్పయామి. అంగలేపనం సమర్పయామి. ధూప దీప నైవేద్యం సమర్పయామి. ఆత్మ సద్గురుభ్యో నమః. హైగ్రీవాయ నమః. ఆదికేశవాయ నమః. ఓం శాంతి శాంతి శాంతి.